ನನಗೆ ಬಂದಿರುವಂಥ ಕಮೆಂಟ್ಗಳನ್ನು ನೋಡಿ ನನಗೇ ಶಾಕ್ ಆಯಿತು. ಇಷ್ಟೆಲ್ಲ ನನಗೆ ಅದಕ್ಕೆ ಒಂದು ಫೀಡ್ಬ್ಯಾಕ್ಗಳು ಅಥವಾ ಕಮೆಂಟ್ಗಳು ಬರ್ಬೋದು ಅಂತ ನಾನು ತಿಳ್ಕೊಂಡಿರಲಿಲ್ಲ. ಇಲ್ಲಿರುವಂತಹ ದನಕರುಗಳನ್ನು ಒಂದ್ಸಲ ನೋಡಿ ಅದರ ಕೂಗೆ ನಮಗೆ ಒಂಥರ ಇಂಪು ಕೊಡ್ತಾ ಇದೆ. ಅತಿ ಹೆಚ್ಚು ಸ್ಪಂದಿಸಿ ಖರೀದಿ ಮಾಡಿದವರು ದಕ್ಷಿಣ ಕನ್ನಡದವರು ಅಗದಿ ಹೆಚ್ಚು ಜನ. ದೇವ್ರದಿಂದ ಒಂದು ವರ್ಷ ನಾನು ಎಷ್ಟು ಸಲ ಬಾಯ್ಲಾಕಿದ್ದೇನೆ, ಇಲ್ಲಿ ಒಂದು ಅರ್ಧ kg ಹೊಟ್ಟೆಗೆ ಹೋಗಿರ್ಬೋದು ಇಲ್ಲಿವರೆಗೆ. ಆರೋಗ್ಯದಲ್ಲಿ ತೊಂದರೆ ಆಗಿಲ್ಲ. ಈಗ ನೋಡಿದ್ರೆ ನಮ್ಮ ಹಸುಗಳು ಸಾಲುದಿಲ್ಲ ನಮ್ಗೆ. ಇಲ್ಲಿ ಇರುವಂತ ಹಸುಗಳು ಸಾಲುದಿಲ್ಲ. ನಾವು ಬೇರೆ ಬೇರೆ ಗೋಶಾಲೆಯಿಂದ ಬೆರಣಿಯನ್ನು ಖರೀದಿ ಮಾಡ್ತೀವಿ. ಈಗ ನಾನು ಚೆನ್ನಾಗಿದೆ ಅಂತ ನಾನು ಹೇಳ್ದಂಗೆ ಆಗುತ್ತೆ. ಅದು ಜನತೆ ಹೇಳಬೇಕು, ಜನತೆಗೆ ಪರಿಚಯ ಮಾಡ್ಬೇಕಷ್ಟೇ. ಹೌದಾ? ಕಲಬೆರಕೆ ಮಾಡ್ಬೋದು. ನಾ ಕಲಬೆರಕೆ ಮಾಡಿ ಆಮೇಲೆ ತೋರಿಸ್ತೇನೆ ಕಲಬೆರಕೆ ಮಾಡಿದ್ರೆ ಏನಾಗುತ್ತೆ ಅಂತೇಳಿ ಅವಸ್ಥೆ. ನೋಡಿ ಎಲ್ಲ ಬರ್ತವೆ ಹೇಗಿಂತ ಅಂಬೆ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಬಂತು, ಇಮಿಡಿಯೇಟ್ಲಿ ಬಂತು. ಒಂದು ಸ್ವಲ್ಪ ಕೂಡ ಎಣ್ಣೆಯ ಅಂಶ ಅಂತ ಹೇಳುವಂತ ಇದರಲ್ಲಿ ಇಲ್ಲ. ಈಗ ತಾಮ್ರಗೌರ ಪ್ರಾಡಕ್ಟ್ ರೆಡಿಯಾಗಿ ಬರೋದಕ್ಕಿಂತ ಮೊದಲು ಈ ರೀತಿ ಮಿಶ್ರಣ ಮಾಡ್ತೀವಿ. ಓಕೆ, ನೀವೇ ನೋಡಿ ಹೇಗಿದೆ ನೋಡೋಣ ಟೇಸ್ಟ್. ಹೌದಾ? ಅದೇ ನಮ್ಮ ಗೋಶಾಲೆ ಉದ್ದೇಶ ಗ್ರಾಮದಲ್ಲಿ ಇದು ಉತ್ಪನ್ನ ಆಗಬೇಕು, ಪೇಟೆಯ ಜನರು ಇದನ್ನು ಉಪಯೋಗಿಸಬೇಕು. ವಿಶೇಷ ದೊಡ್ಡ ಪ್ರಮಾಣದಲ್ಲಿ ಗ್ರಾಮಗಳು ಅಭಿವೃದ್ಧಿ ಆಗಬೇಕು, ಪೇಟೆನೂ ಆಗಬೇಕು, ಭಾರತ ಸದೃಢ ಆಗಬೇಕು, ಮನೆ ಮನೆಗೆ ತಲುಪಬೇಕು. ಎಲ್ರಿಗೂ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಎಲ್ಲಿದ್ದೇನೆ ಅಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಡತೋಕದಲ್ಲಿದ್ದೇನೆ. ಯಾಕೆ ಇಲ್ಲಿ ಬಂದಿದ್ದೇನೆ ಅಂತ ಹೇಳುವಂಥದ್ದು ನಿಮ್ಮ ಮನಸ್ಸಲ್ಲಿದ್ದರೆ, ನಾನು ಒಂದು 4-5 ದಿನಗಳ ಹಿಂದೆ ಒಂದು ವಿಡಿಯೋವನ್ನು ಹಾಕಿದ್ದೆ. ನನ್ನ ಅಮ್ಮನಿಗೆ ಡೈಲಿ ಪಾತ್ರ ತೊಳೆಯುವಾಗ ಅಥವಾ ದೇವರ ಒಂದಷ್ಟು ವಸ್ತುಗಳೆಲ್ಲ ಇದೆ, ಅಂದರೆ ದೀಪ ಇದೆ, ಅದರ ಗಂಟೆ ಇದೆ, ಅದೆಲ್ಲ ವಾಶ್ ಮಾಡಬೇಕಿದ್ರೆ ಇಷ್ಟು ದಿನ ಕೆಮಿಕಲನ್ನೇ ಯೂಸ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಒಂದು ತಾಮ್ರಗೌರ ಅಂತ ಹೇಳುವಂಥ ಒಂದು ಪ್ರಾಡಕ್ಟನ್ನು ನಾನು ತರಿಸಿದ್ದೆ. ಆ ಪ್ರಾಡಕ್ಟನ್ನು ತರಿಸಿ ಅಮ್ಮನ ಜೊತೆ ಅದನ್ನು ಕಂಪ್ಲೀಟ್ ಆಗಿ ತೊಳೆಸಿದೆ. ಈ ಕೆಮಿಕಲ್ ಇಲ್ಲದೆ ಈ ಒಂದು ಪರಿಸರದಲ್ಲಿರುವಂತಹ, ಈ ಹೊನ್ನಾವರದಲ್ಲಿರುವಂತಹ ಸಾಕಷ್ಟು ಗುಡ್ಡಗಾಡು ಪ್ರದೇಶ ಇದು. ಈ ಪರಿಸರದಲ್ಲಿ ಮಲೆನಾಡಿನ ಗಿಡ್ಡ ಅಂತ ಹೇಳುವಂತಹ ಹಸುಕರುಗಳು ಗುಡ್ಡದಲ್ಲಿ ಹೋಗಿ ಮೇಯ್ದು ಬಂದಿರುವಂತಹ ಅದರ ಗೋಮೂತ್ರ, ಗೋಮಯ, ಅದರ ತುಪ್ಪ ಇದೆಲ್ಲವನ್ನು ಬಳಸಿ ಒಂದು ತಾಮ್ರಗೌರ ಅಂತ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾರೆ ಅಂತ ನೋಡಿದೆ. ಅದಕ್ಕೆ ಬೇಕಾಗಿ ತರಿಸಿ ಅದರಲ್ಲಿ ನಮ್ಮ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳಿಸಿದಾಗ, ಪೂಜಾ ಸಾಮಗ್ರಿ ಜೊತೆಗೆ ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಕಂಚಿನ ಯಾವುದೇ ಪಾತ್ರೆಗಳನ್ನು ತೊಳಿಸಿದಾಗ ವೆರಿ ಫಾಸ್ಟ್, ಬಹಳ ವೇಗವಾಗಿ ನಮಗೆ ರಿಸಲ್ಟನ್ನು ಕೊಟ್ಟಿತ್ತು. ಜೊತೆಗೆ ಕೆಮಿಕಲ್ ಇಲ್ಲದಿರುವಾಗ ನನ್ನ ಅಮ್ಮನ ಕೈ ಕೂಡ ಯಾವುದೇ ಪ್ರಾಬ್ಲಮ್ಸ್ಗಳಿಲ್ಲದೆ ಆರೋಗ್ಯಕರವಾಗಿ ಅವರಿಗೆ ಅದನ್ನು ಸ್ವಚ್ಛ ಮಾಡೋದಕ್ಕಾಯಿತು. ಹೀಗೆ ನನ್ನ ಅಮ್ಮನಿಗೆ ಮಾತ್ರ ಅಲ್ಲ, ಈ ಜಗತ್ತಲ್ಲಿ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಎಲ್ಲ ಅಮ್ಮಂದಿರು ಕೂಡ ಮನೆಯಲ್ಲಿ ಪಾತ್ರ ತೊಳೆಯೋದು ಅಥವಾ ದೇವರ ಪೂಜೆ ಪುರಸ್ಕಾರಗಳಿಗೆ ಬೇಕಾಗಿರುವಂಥ ವಸ್ತುಗಳನ್ನು ತೊಳೆಯೋದು ಯಾರು ಅಂತ ಗೊತ್ತಿದೆ, ಮನೆ ಅಮ್ಮಂದಿರು ತೊಳೆಯೋದು, ಅವರೆಲ್ಲರೂ ಕೂಡ ನನ್ನ ಅಮ್ಮನಂತೆ ಆರೋಗ್ಯಕರವಾಗಿರಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈ ತಾಮ್ರಗೌರವನ್ನು ನೀವು ತಗೊಳ್ಳಿ ಅಂತ ವಿಡಿಯೋವನ್ನು ಮಾಡಿದೆ. ನನಗೆ ಬಂದಿರುವಂಥ ಕಮೆಂಟ್ಗಳನ್ನು ನೋಡಿ ನನಗೇ ಶಾಕ್ ಆಯಿತು. ಇಷ್ಟೆಲ್ಲ ನನಗೆ ಅದಕ್ಕೆ ಒಂದು ಫೀಡ್ಬ್ಯಾಕ್ಗಳು ಅಥವಾ ಕಮೆಂಟ್ಗಳು ಬರ್ಬೋದು ಅಂತ ನಾನು ತಿಳ್ಕೊಂಡಿರಲಿಲ್ಲ. ಅದ್ರಲ್ಲಿ ಬಂದಿರೋ ಕಮೆಂಟ್ಗಳು ಏನು ಗೊತ್ತಾ, ಇದು ಎಲ್ಲಿ ಸಿಗುತ್ತೆ ಮತ್ತು ಹೇಗೆ ಸಿಗುತ್ತೆ, ಇದಕ್ಕೆ ಕೆಮಿಕಲ್ ಯೂಸ್ ಮಾಡ್ಬೋದಾ, ಇವಾಗ ಸಾಕಷ್ಟು ಪ್ರಾಡಕ್ಟ್ಗಳೆಲ್ಲ ಬರ್ತಾ ಇದೆ, ಹಾಗಿರುವಾಗ ಇದಕ್ಕೂ ಕೂಡ ಯಾಕೆ ಕೆಮಿಕಲ್ ಬಳಸಬಹುದು, ನೀವು ಸುಮ್ಮನೆ ಹೇಳ್ತಾ ಇದ್ದಾರೆ, ಈಗೆಲ್ಲ ನನಗೆ ಆಯಿತು. ನಾನು ಒಂದು ಪ್ರಾಡಕ್ಟಿನ ಬಗ್ಗೆ ಹೇಳಿದ ನಂತರ ಅದು ಎಷ್ಟೇ ಕಿಲೋಮೀಟರ್ ದೂರ ಆದರೂ ಕೂಡ ಅದು ಕರೆಕ್ಟ್ ಆಗಿದೆ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಇವತ್ತು ಸುಮಾರು 300ಕ್ಕಿಂತಲೂ ಜಾಸ್ತಿ ಕಿಲೋಮೀಟರ್ ಬಂದು ಹೊನ್ನಾವರದ ಶ್ರೀ ಶಿವ ಸದ್ಗುರು ಗೋಶಾಲೆಯಲ್ಲಿದ್ದೇನೆ. ಇಲ್ಲಿ ಬಂದಾಗ ಗೊತ್ತಾಯಿತು, ಒಂದು ನ್ಯಾಚುರಲ್ ಆಗಿರುವಂಥ ಗೋಶಾಲೆಯ ಒಳಭಾಗದಲ್ಲಿ 30-35ಕ್ಕಿಂತಲೂ ಅಧಿಕವಾಗಿರುವಂತಹ ಮಲೆನಾಡ ಗಿಡ್ಡ ಹಸುಗಳನ್ನು ಇಲ್ಲಿಯೇ ಸಾಕಿ ಇಲ್ಲಿಯೊಬ್ಬರು ಹಿರಿಯರು ಆ ಪ್ರಾಡಕ್ಟನ್ನು ತಯಾರು ಮಾಡ್ತಾರೆ. ಅವರು ನಮಗೆ ಜಾಸ್ತಿ ಹೊತ್ತು ಮಾತಾಡೋದಕ್ಕೆ ಸಿಗೋದಿಲ್ಲ. ಅವರ ನಿರಂತರವಾಗಿರುವಂಥ ಕಾಯಕವೇ ಗೋವುಗಳನ್ನು ಸಾಕೋದು, ಗೋವುಗಳ ಜೊತೆಗೆ ಬೆರೆಯೋದು, ಅದರಿಂದ ಸಿಕ್ಕಿರ್ತಕ್ಕಂಥ ಗೋಮಯ, ಗೋಮೂತ್ರ, ಹಾಗೆಯೇ ಅದರ ತುಪ್ಪದಿಂದ ಅಥವಾ ಬೆರಣಿಯಿಂದ ಈ ರೀತಿಯ ಪ್ರಾಡಕ್ಟ್ಗಳನ್ನು ತಯಾರು ಮಾಡೋದು. ಬೇಕಿದ್ರೆ ತಗೊಂಡು ನಮಗೆ ಆ ಪ್ರಾಡಕ್ಟಿನ ಮೂಲಕವೂ ಆರೋಗ್ಯಕರವಾಗಿರುವ ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಜೊತೆಗೆ ಗೋಸಂತತಿಗೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳುವಂಥದ್ದು ಅವರ ಕಾನ್ಸೆಪ್ಟ್. ಅದಕ್ಕೆ ನಾನು ಬಂದಿರುವಾಗ ನನಗೆ ಬಹಳ ಒಂದು ಒಳ್ಳೆಯ ವಾತಾವರಣ ಸಿಕ್ಕಿತು. ಇದು ತೊಳೆದ ನಂತರ ಅದರ ನೀರನ್ನು ಎಲ್ಲೆಲ್ಲೋ ಬಿಸಾಕಬೇಕಾಗಿಲ್ಲ. ನಾವು ನಮ್ಮ ಮನೆಯಲ್ಲಿರುವಂತಹ ಹೂ ಗಿಡಗಳಿಗೆ ಅಥವಾ ದೇವಸ್ಥಾನದಲ್ಲಿ ತೊಳೆದ್ರೆ ಅಲ್ಲಿರುವಂತಹ ಪುಣ್ಯವಾಗಿರುವಂಥ ಗಿಡಗಳಿಗೆ ಹಾಕಿದರೆ ನಾವು ಗೋವಿನ ಉತ್ಪನ್ನವನ್ನು ಒಂದು ಗಿಡಕ್ಕೆ ಹಾಕಿದ ಪುಣ್ಯವು ಕೂಡ ನಮಗೆ ಸಿಗ್ತದೆ. ಇದರ ಜೊತೆಗೆ ಒಂದು ಗೋಸಂತತಿಯನ್ನು ಉಳಿಸುವುದರ ಜೊತೆಗೆ ನಾವು ಕೆಮಿಕಲ್ ಮುಕ್ತ ಸಮಾಜದ ನಿರ್ಮಾಣ, ನಮ್ಮ ವಾತಾವರಣದ ನಿರ್ಮಾಣವನ್ನು ಮಾಡೋದಕ್ಕೂ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು ಇಲ್ಲಿಗೆ ಬಂದ ನಂತರ ಗೊತ್ತಾಯಿತು. ಹಾಗಿದ್ರೆ ನಾನು ಮೊನ್ನೆ ತೆಗೆದುಕೊಂಡು ಬಂದಿರುವಂಥ ಪ್ರಾಡಕ್ಟಿನ ಬಗ್ಗೆ ಸಾಕಷ್ಟು ಮಂದಿ ಪ್ರಶ್ನೆ ಮಾಡಿದ್ದೀರಿ ನೋಡಿ, ಅದು ಇವತ್ತು ಎಲ್ಲಿ ತಯಾರಾಗುತ್ತೆ, ಹೇಗೆ ತಯಾರಾಗುತ್ತೆ ಅಂತ ಹೇಳುವಂಥದ್ರ ಬಗ್ಗೆ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೇನೆ. ಇನ್ನಂತೂ ಈ ವಿಡಿಯೋ ನೋಡಿದ ನಂತರ ನೀವು ಪಕ್ಕ
ಮನೆಯಲ್ಲಿ ನಿಮ್ಮ ಪಾತ್ರೆ ಪಗಡೆ ಅಥವಾ ದೇವಸ್ಥಾನಕ್ಕೆ ಉಪಯುಕ್ತಕ್ಕಂತಹ ಏನು ದೀಪಗಳು ಗಂಟೆಗಳನ್ನು ತೊಳೆಯೋದಕ್ಕೆ ಯೂಸ್ ಮಾಡ್ಬೋದು ಅಥವಾ ದೇವಸ್ಥಾನಕ್ಕೆ ಉಪಯೋಗ ಮಾಡ್ಬೋದು. ಇಷ್ಟು ಹೇಳಿದ ನಂತರ ನಾನು ಆ ಗೋಶಾಲೆಗೆ ಹೋಗ್ತೇನೆ, ಅಲ್ಲಿ ತೋರಿಸ್ತೇನೆ ಪ್ರತಿಯೊಂದು ಡೀಟೇಲ್. ಇಲ್ಲಿ ಒಬ್ಬರು ಹಿರಿಯರಿದ್ದಾರೆ, ಶ್ರೀಯುತ ದತ್ತಾತ್ರೇಯ ಭಟ್ ಅಂತ. ಅವ್ರು ಎಷ್ಟು ಮಾತಾಡಲಿಕ್ಕೆ ಸಿಗ್ತಾರೆ ಅಂತ ಗೊತ್ತಿಲ್ಲ, ಆದರೂ ಕೂಡ ಅವ್ರ ಜೊತೆ ರಿಕ್ವೆಸ್ಟ್ ಮಾಡಿ ಒಂದಷ್ಟು ಹೇಗೆ ತಯಾರು ಮಾಡ್ತಾರೆ ಅಂತ ಕೇಳ್ತೇನೆ. ಬನ್ನಿ ಇಲ್ಲಿ ಹೋಗುವ. ನಿಮಗೆಲ್ಲರಿಗೂ ಕೂಡ ಹೊನ್ನಾವರದ ಶ್ರೀ ಶಿವಸದ್ಗುರು ಗೋಶಾಲೆಗೆ ಪ್ರೀತಿಯ ಸ್ವಾಗತ. ನಿಮ್ಮ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡ್ತೀನಿ. ಕಮಾನ್. ಇವತ್ತು ರಾಜ್ಯದ ಮನೆ ಮಾತಾಗ್ತಿರ್ತಕ್ಕಂತಹ ತಾಮ್ರಗೌರದ ಪ್ರಾಡಕ್ಟ್ ಒಂದು ದೊಡ್ಡ ಇಂಡಸ್ಟ್ರಿ ಅಥವಾ ಅದರದೇ ಒಂದು ದೊಡ್ಡ ಕಾರ್ಖಾನೆಗಳೆಲ್ಲ ಇರ್ಬೋದು ಅಂತ ನಾನು ಥಿಂಕ್ ಮಾಡಿದ್ದೆ. ಬಂದಾಗ ಗೊತ್ತಾಯಿತು, ಆ ಮುಖ್ಯ ರಸ್ತೆಯಿಂದ ಒಂದು ಕಾಡೊಳಗೆ ನುಗ್ಗಿ ಬಂದು ದನ ಹಸು ಕರುಗಳೆಲ್ಲ ಕಾಡುಗಳಿಗೆ ಹೋಗಿ ಅಲ್ಲಿ ತಿಂತಕ್ಕಂಥ ಸೊಪ್ಪುಗಳಿರುವಂಥ ಜಾಗದಲ್ಲೇ ಈ ಒಂದು ವ್ಯವಸ್ಥೆ ಇದೆ, ಗೋಶಾಲೆ ಇದೆ. ನೋಡಿ, ಇದೇ ನಾನು ಆ ಒಂದು ಗೋಶಾಲೆಗೆ ಹೋಗ್ತಕ್ಕಂಥ ದಾರಿ. ಇದು ಪೂರ್ತಿ ಮಳೆ ಇದೆ, ಅಲ್ಲಿ ಹೋದಾಗ ಗೊತ್ತಾಗುತ್ತೆ ನೀಟಾಗಿ ಒಂದು ಪ್ರಕೃತಿಗೆ ಹತ್ತಿರವಾಗಿ ನ್ಯಾಚುರಲ್ ಆಗಿ ಹೇಗೆ ಗೋವುಗಳನ್ನು ಸಾಕಬೇಕು ಅಂತ ಹೇಳುವಂಥದ್ದು ಇಲ್ಲಿ ಹೋದಾಗ ಗೊತ್ತಾಗುತ್ತೆ. ಆಲ್ರೆಡಿ ಒಂದು ಸಲ ಹೋಗಿ ಬಂದಿದ್ದೀನಿ, ಬಟ್ ನಿಮಗೊಮ್ಮೆ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಬಂದಿದ್ದೀನಿ. ಮನೆಯಲ್ಲಿ ಹೋಗುವ. ಅಲ್ಲೇ ಹಾಕಿದ್ದಾರೆ ನೋಡಿ, ಶ್ರೀ ಶಿವಸದ್ಗುರು ಗೋಶಾಲೆ, ಜಡಿಗದ್ದೆ ಕಡತೋಕ ಅಂತ. ಪಶು ಸಂಗೋಪನಾ ಇಲಾಖೆಯಿಂದ ಮಾನ್ಯತೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಬನ್ನಿ, ಮಳೆ ಜೋರಿದೆ, ಒಳಗೆ ಹೋಗುವ. ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರ್ಬೋದು ಇದೆಲ್ಲ ಹೇಗಿದೆ ಅಂತ. ಬನ್ನಿ. ಗೋಶಾಲೆಯ ಹೊರಭಾಗದಿಂದ ನಾನು ಬಂದಾಗ ಸೀದಾ ಅವ್ರ ಜೊತೆ ಪರ್ಮಿಷನ್ ಕೇಳಿಕೊಂಡು ಬಂದಿರೋದೇ ಗೋಶಾಲೆಯ ಒಳಭಾಗಕ್ಕೆ. ಈ ಶ್ರೀ ಶಿವಸದ್ಗುರು ಗೋಶಾಲೆಯ ಒಳಭಾಗದಲ್ಲಿರುವಂಥ ಈ ಮಲೆನಾಡ ಗಿಡ್ಡ ಹಸುಗಳನ್ನು ನೋಡಿ, ಎಷ್ಟು ಒಂದು ಮೃದು ಸ್ವಭಾವದ ಹಸುಗಳು ಗೊತ್ತಾ ಇದು. ಇಲ್ಲಿರುವ ಹಸುಗಳು ಕರುಗಳು ಇದರ ಗೋಮಯ ಗೋಮೂತ್ರ ಹಾಗೆಯೇ ತುಪ್ಪ ಆಗಿರ್ಬೋದು, ಬೆರಣಿ ಆಗಿರ್ಬೋದು, ಇದೆಲ್ಲದರಿಂದಲೂ ಕೂಡ ತೆಗೆದಿರುವಂಥ ಬಹಳ ನ್ಯಾಚುರಲ್ ಆಗಿರುವಂಥ ತಾಮ್ರಗೌರವನ್ನು ತಯಾರು ಮಾಡ್ತಾರೆ ಅಂತ. 30-35ಕ್ಕಿಂತಲೂ ಅಧಿಕವಾಗಿರುವಂತಹ ಹಸುಗಳಾಗಿರ್ಬೋದು, ಇಲ್ಲಿರುವಂಥ ಕರುಗಳು ಎಲ್ಲ ಜೊತೆಯಾಗಿ ಸೇರಿ ಇದೆ. ಇಲ್ಲಿ ಬಂದು ಇರೋದೇ ಒಂದು ಖುಷಿ. ಇಂಥ ಒಂದು ಪ್ರಕೃತಿಯ ನಡುವಿನಲ್ಲಿ ಇಲ್ಲಿ ಇವರ ಮನೆ ಆಗಿರ್ಬೋದು ಎಲ್ಲನೂ ಕೂಡ ನ್ಯಾಚುರಲ್ ಆಗಿ, ಎಲ್ಲೂ ಕೂಡ ಜಾಸ್ತಿ ಕಾಂಕ್ರೀಟ್ಗಳನ್ನೆಲ್ಲ ಬಳಸ್ತಕ್ಕಂಥ ವಿಚಾರಗಳಿಲ್ಲ. ನ್ಯಾಚುರಲ್ ಜಾಗದಿಂದ ನ್ಯಾಚುರಲ್ ಉತ್ಪನ್ನಗಳನ್ನು ಬೇಕಾಗಿರುವಂಥ ನಮಗೆಲ್ಲ ಕೂಡ ಕಳುಹಿಸಿಕೊಡ್ತಾರೆ. ಅದಕ್ಕಾಗಿ ಇಲ್ಲಿರುವಂತಹ ದನ ಕರುಗಳನ್ನು ಒಂದ್ಸಲ ನೋಡಿ, ಅದರ ಕೂಗೆ ನಮಗೆ ಒಂಥರ ಇಂಪು ಕೊಡ್ತಾ ಇದೆ. ಮತ್ತು ನಾವು ಹಸುಗಳ ಜೊತೆಗೆ ಅಥವಾ ದನ ಕರುಗಳ ಜೊತೆಗೆ ಇದ್ದಷ್ಟು ನಮಗೆ ಆಮ್ಲಜನಕದ ಪೂರೈಕೆ ಆಗ್ತಾ ಇರ್ತದೆ, ಅದು ಎಲ್ರಿಗೂ ಗೊತ್ತಿರುವಂಥ ಸತ್ಯ. ಹಾಗಾಗಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ಈ ದನ ಕರುಗಳನ್ನು ಸಾಕುವುದು ಒಳ್ಳೆಯದು, ಹಾಗೆ ಇದರ ಉತ್ಪನ್ನವನ್ನು ನಾವು ಬಳಸ್ಕೊಳ್ಳೋದು ಕೂಡ ಒಳ್ಳೆಯದು ಅಂತ ನಾನು ಭಾವಿಸ್ಕೊಳ್ತೇನೆ. ಸೊ ಹಾಗಿದ್ರೆ ಇನ್ನು ತಡ ಬೇಡ, ಶ್ರೀ ಶಿವಸದ್ಗುರು ಗೋಶಾಲೆಗೆ ನಾನು ಬಂದಿದ್ದೇನೆ. ಗೋಗಳೆಲ್ಲ ಹೇಗಿದೆ, ಆ ಗೋಶಾಲೆಯ ಒಳಭಾಗದಲ್ಲಿ ಹೇಗಿದೆ ಅಂತ ಹೇಳುವಂಥದ್ದು ಗೊತ್ತಾಯಿತು. ಆದರೆ 2017ರಿಂದ ಪ್ರಾರಂಭವಾಗಿರುವಂಥ ಈ ಗೋಶಾಲೆಯನ್ನು ಯಾರು ನಡೆಸ್ತಾ ಇದ್ದಾರೆ, ಇಂಥ ಒಂದು ತಾಮ್ರಗೌರ ಅಂತ ಹೇಳುವಂಥ ಪ್ರಾಡಕ್ಟನ್ನು ನಮ್ಮ ಜಗತ್ತಿನಾದ್ಯಂತ ಇರುವಂಥ ನಮ್ಮ ಬಂಧುಗಳಿಗೆ ಯಾರು ಕಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳುವಂಥ ಕ್ಯೂರಿಯಾಸಿಟಿ ನಮಗಿದ್ರೆ ಅವರನ್ನೇ ಇವಾಗ ಮಾತಾಡಿಸ್ಲಿಕ್ಕೆ ಬಂದಿದ್ದೇನೆ. ಸೊ ಹಿರಿಯರು ನನ್ನ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ ಬನ್ನಿ. ನಮಸ್ತೆ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೇಗಿದ್ದೀರಿ? ತಮ್ಮ ಹೆಸರು ಏನೆಂದ್ರಿ? ನನ್ನ ಹೆಸರು ವಿಖ್ಯಾತ ಅಂತ. ಒಳ್ಳೆ ಹೆಸರು. ಮೊನ್ನೆ ನಾನು ತಾಮ್ರಗೌರವನ್ನ ನನ್ನ ಮನೆ ಕರೆಸಿ ಅಮ್ಮನ ಜೊತೆ ಕೂಡ ದೀಪವನ್ನೆಲ್ಲ ತೊಳಸಿದ್ದೆ. ಬಹಳ ಚೆನ್ನಾಗಿರುವಂಥ ಒಂದು ಪ್ರಾಡಕ್ಟ್. ಅದಕ್ಕೆ ನನಗೆ ತುಂಬಾನೇ ಅದರ ಬಗ್ಗೆ ಕ್ಯೂರಿಯಾಸಿಟಿ ಆಯಿತು. ನನ್ನ ಅಮ್ಮನಂತೆ ಸಾಕಷ್ಟು ಮಂದಿ ಅದನ್ನು ಬಳಸ್ತಾರೆ ಜಗತ್ತಿನಲ್ಲಿ, ಆ ವಿಡಿಯೋವನ್ನು ನೋಡಿದ ಬಳಿಕ. ಸೊ ಅದೆಲ್ಲ ಹೇಗೆ ತಯಾರಾಗುತ್ತೆ ಅಂತ ಹೇಳೋದ್ರ ಬಗ್ಗೆ ಜನರಿಗೆ ಸಾಕಷ್ಟು ಒಂಥರ ಕುತೂಹಲ ಇರುತ್ತೆ ನೋಡಿ. ಅದನ್ನ ತಿಳಿಸೋದಕ್ಕೆ ಬೇಕಾಗಿ ನಿಮ್ಮನ್ನ ಹುಡುಕಿಕೊಂಡು ಬಂದಾಗ ನೀವು ಗೋವುಗಳ ಜೊತೆನೆ ಬೆರೆತ್ಕೊಂಡಿದ್ದೀರಿ. ಸೊ ನಿಮ್ಮನ್ನ ಭೇಟಿಯಾಗಿ ಬಹಳ ಖುಷಿ ಆಯ್ತು, ಬಹಳ ಸಂತೋಷ. ನೀವು ಬಂದಿದ್ರೆ ನಮಗೆ ಸಂತೋಷನೇ ಅಲ್ಲ. ಥ್ಯಾಂಕ್ ಯು ನಿಮಗೆ. ಇವರ ಹೆಸರು ಶ್ರೀಯುತ ದತ್ತಾತ್ರೇಯ ಭಟ್ ಅಂತ. ನಿರಂತರವಾಗಿ ಗೋವುಗಳ ಜೊತೆಗೆ ಸಂಪರ್ಕವನ್ನು ವಿರಿಸಿ ಮಲೆನಾಡ ಗಿಡ್ಡ ಹಸುಗಳನ್ನು ಸಾಕ್ತಾರೆ, ಇಲ್ಲಿರುವಂಥ ಗುಡ್ಡಗಳಿಗೆ ಬಿಡ್ತಾರೆ. ಅದರಿಂದ ಸಿಗ್ತಕ್ಕಂತಹ ಗೋಮಯ ಗೋಮೂತ್ರ ತುಪ್ಪ ಬೆರಣಿಯಿಂದ ಒಂದು ಪ್ರಾಡಕ್ಟ್ಗಳನ್ನು ತಯಾರು ಮಾಡಿ ನಾವೆಲ್ಲ ಕೂಡ ಕೆಮಿಕಲ್ ಮುಕ್ತ ಸಮಾಜದೊಂದಿಗೆ ಗೋವುಗಳ ಉಳಿವು ಕೂಡ ಆಗಬೇಕು ಅಂತ ಒಳ್ಳೆಯ ಮನಸ್ಸಿನಿಂದ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಹಿರಿಯರು. ಇವರ ಹಿರಿತನವನ್ನ, ಇವರಲ್ಲಿರುವಂತಹ ಒಂದು ಅನುಭವವನ್ನು ನೋಡ್ತಾಗಲೇ ಗೊತ್ತಾಗ್ತಿದೆ ಎಷ್ಟು ಒಳ್ಳೆಯ ಪ್ರಾಡಕ್ಟನ್ನು ಇವರು ಕಳಿಸ್ಕೊಡ್ತಾ ಇರ್ಬೋದು. ನಮ್ಮ ತಾಯಂದಿರೆಲ್ಲ ಎಷ್ಟು ಒಳ್ಳೆಯ ಪ್ರಾಡಕ್ಟನ್ನು ಬಳಸಬೇಕು ಅಂತ ಹೇಳುವಂಥದ್ದು ಅವರ ಮನಸ್ಸಲ್ಲಿ ಇರ್ಬೋದು ಅಂತ ಹೇಳುವಂಥದ್ದು ಗೊತ್ತಾಗ್ತಾ ಇದೆ. ಸರ್, ಎಷ್ಟು ವರ್ಷದಿಂದ ಈ ಒಂದು ಉತ್ಪನ್ನವನ್ನು ತಯಾರು ಮಾಡ್ತಾ ಇದ್ದೀರಿ? ಅದಕ್ಕಿಂತ ಮೊದಲು ಈ ಗೋಶಾಲೆಗೂ ನಿಮಗೂ ಯಾವ ರೀತಿಯ ಒಂದು ನಂಟು ಅಂತ?
ಗೋಶಾಲೆ ನಮ್ಮ ತಾಯಿಯವರು ಇರುವಾಗಲೂ ಗೋವು ಇತ್ತು. ಆಗಲೇ ನಾವು ಚಿಕ್ಕವರು ಇರುವಾಗ ಹಾಲೆಲ್ಲ ಕರಿತಾ ಇದ್ವಿ. ಓಕೆ. ಕ್ರಮೇಣ ನೌಕರಿ, ನಮಗೆ ಚಿಕ್ಕ ಜಮೀನಲ್ಲ, ನೌಕರಿಗೋಸ್ಕರ ಹೊರಗಡೆ ಹೋಗ್ಬೇಕಿತ್ತು, ನೌಕರಿ ಮುಗಿಸ್ಕೊಂಡು ಬಂದ್ವಿ. ಗೋವು ಒಂದೆರಡೇ ಇತ್ತು. ಆದರೆ ನಾನು ಬೇರೆ ನಮ್ಮ ಗುರುಗಳ ಒಂದು ಮಾರ್ಗದರ್ಶನ, ಆದೇಶ, ಗೋವುಗಳನ್ನು ಸಾಕಬೇಕು. ಹಾಗೆ ಸಂಘಟನೆ ಕೂಡ ಅದರದ್ದು ಕೂಡ ಜನರಿಗೆ ಒಂದು ಸಂದೇಶ ಇದೆ, ದೇಶೀಯ ಗೋವುಗಳನ್ನು ಸಾಕಬೇಕು ಅಂತೇಳಿ. ಆ ನಿಮಿತ್ತವಾಗಿ ಮಾಡೋಣ ಅಂತೇಳಿ ಗುರುಗಳ ಆಶೀರ್ವಾದ ಪಡ್ಕೊಂಡೆ ಇದನ್ನು ಪ್ರಾರಂಭ ಮಾಡಿದ್ವಿ. 2017ರಲ್ಲಿ ಒಂದು ಗೋಶಾಲೆಯ ರೂಪವನ್ನು ಕೊಟ್ವಿ. ಇದೇನು ಗೋಶಾಲೆ ಅನ್ನುವಂಥ ವಿಶೇಷ ಅಲ್ಲ, ಇದು ಸ್ವಾಭಾವಿಕ ನಮ್ಮ ಭಾರತ ದೇಶದಲ್ಲಿ ಇದು ನಮ್ಮ ಸಂಸ್ಕೃತಿ, ಅದು ಆಯಿತಾ. ಅದಕ್ಕೆ ನಾವೊಂದು ಹೆಜ್ಜೆಯನ್ನು ಇಟ್ಟಿದ್ದೇನೆ. ಅದು ಏನೋ ದೈವ ಯೋಗದಿಂದ ಗುರುಗಳ ಒಂದು ಆಶೀರ್ವಾದದಿಂದ ಈ ಥರ ನಡೆದು ಬರ್ತಾ ಇದೆ. ನನಗೆ ಒಂದು ಸಂತೋಷ ಅಂದರೆ ನಮ್ಮ ಈ ಒಂದು ಯಾವುದು ಉತ್ಪಾದ ಇದೆಯಲ್ಲ ತಾಮ್ರಗೌರ, ಅತಿ ಹೆಚ್ಚು ಸ್ಪಂದಿಸಿ ಖರೀದಿ ಮಾಡಿದವರು ದಕ್ಷಿಣ ಕನ್ನಡದವರು ಅಗದಿ ಹೆಚ್ಚು ಜನ. ಎರಡನೇ ಬೆಂಗಳೂರಿನವರು, ಬೆಂಗಳೂರಿನಲ್ಲೂ ಕೂಡ ಆ ಥರ ತಗೊಂಡಿದ್ದಾರೆ. ಅಲ್ಲಿಯ ಜನರ ಒಂದು ಈ ಕಳಕಳಿ ಇದೆಯಲ್ಲ, ಈ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಸ್ತುಗಳೆಲ್ಲ ಹುಡುಕಿ ತಗೊಳ್ತಾರಲ್ಲ, ನಿಜವಾಗಿ ನಾನು ಮತ್ತೆ ಧನ್ಯವಾದ ಹೇಳ್ತೇನೆ. ನಮಗೆ ಒಂದು ಪ್ರಾರಂಭದಲ್ಲಿ ಪುಷ್ಟಿ ಕೊಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅವರ ಕಾಳಜಿ ಪರಿಸರ ಮತ್ತು ಆರೋಗ್ಯದ ಮೇಲೆ ತುಂಬ ಇದೆ. ಹಾಗೆ ನೀವು ಅಲ್ಲಿಂದ ಬಂದಿದ್ರಿ, ಬಹಳ ಸಂತೋಷ. ಅಷ್ಟು ದೂರಿಂದ. ಓಕೆ, ಇದು ಕೆಮಿಕಲ್ ಇಂದ ಎಷ್ಟು ದೂರ ಇದೆ ಅಂತ ಹೇಳುವಂತದ್ರ ಬಗ್ಗೆ ಸಾಕಷ್ಟು ಮಂದಿಗೆ ಒಂದು ಕುತೂಹಲ ಮತ್ತೆ ಅದರ ಬಗ್ಗೆ ಒಂದು ತಿಳ್ಕೊಳ್ಬೇಕು ಅಂತ ಹೇಳಿ ಇದೆ. ಸೊ ಎಷ್ಟು ದೂರ ಮತ್ತೆ ಇದು ಹೇಗೆ ತಯಾರಾಗುತ್ತೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ ಅಂತ. ಈಗ ನೋಡಿ, ಗೋಮಯ ಅಂತೂ ಪ್ರಕೃತಿವಾಗಿ ಬಂದಿದೆ, ಹೌದಾ. ಅದಕ್ಕೆ ಬಳಸುವಂತ ವಸ್ತುಗಳು ಎಲ್ಲವೂ ಕೂಡ ಅಗದಿ ಪ್ರಾಕೃತಿಕವಾಗಿ ಬಂದಿರುವಂತ. ಮತ್ತು ಈ ಗೋಮೂತ್ರ ಇದೆಯಲ್ಲ, ಗೋಮೂತ್ರ ಹಾಕಿದಾಗ ಕೆಲವರು ಹೇಳ್ತಾರೆ ನೀವು ಅದಕ್ಕೆ ಯಾವುದೋ ಒಂದು ಇದನ್ನು ಬರ್ತೀರ, ಅದು ಕೆಮಿಕಲ್ ಯುಕ್ತವಾಗಿದೆ ಅಂತ ಹೇಳಿ. ಅದು ಕೆಮಿಕಲ್ ಯುಕ್ತ ಇರಲಿ ಬಿಡಲಿ, ಗೋಮೂತ್ರ ಏನು ಮಾಡುತ್ತೆ ಕೇಳಿದ್ರೆ ಅದನ್ನು ಪರಿಶುದ್ಧಿ ಮಾಡುತ್ತೆ. ಆದರೆ ಅದು ಕೆಮಿಕಲ್ ಇಲ್ಲ, ಯಾವುದರಲ್ಲೂ ಕೂಡ ಕೆಮಿಕಲ್ ಯುಕ್ತವಂತ ವಿಷಕಾರಿ ವಸ್ತು ಇಲ್ಲವೇ ಇಲ್ಲ. ನಾವು ಅದನ್ನು ಅದಕ್ಕೆ ಬಾಯಿಲ್ ಹಾಕಿ ತೋರಿಸ್ತೀವಲ್ಲ, ಹೌದಾ. ಬಾಯಿಲ್ ಹಾಕಿ ಬೇಕಾದ್ರೆ ಯಾರಾದರೂ ಹಾಕಿ ನೋಡೋದು. ದೇವ್ರದಿಂದ 1 ವರ್ಷ ನಾನು ಎಷ್ಟು ಸಲ ಬಾಯಿಲ್ ಹಾಕಿದ್ದೇನೆ, ಇಲ್ಲಿ ಒಂದು ಅರ್ಧ kg ಹೊಟ್ಟೆಗೆ ಹೋಗಿರ್ಬೋದು ಇಲ್ಲಿವರೆಗೆ. ಆರೋಗ್ಯದಲ್ಲಿ ತೊಂದರೆ ಆಗಿಲ್ಲ. ಆದರೆ ಅದು ತಿನ್ನಬಾರದು. ಜನರಿಗೆ ಒಂದು ಭರವಸೆ ಮೂಡಿಸ್ಲಿಕ್ಕೆ ನಾವು ಬಾಯಿಲ್ ಹಾಕಿ ತೋರಿಸಿಬಿಟ್ಟಿದ್ದೆ, ಬಿಟ್ಟರೆ ತಿನ್ನಲಿಕ್ಕಲ್ಲ. ಅದು ಏನು ಚಮತ್ಕಾರವೋ ಏನೋ, ಒಂದು ಉತ್ಪಾದ ಬಂತಲ್ಲ, ಇದು ಬಹಳ ವ್ಯಾಪಕವಾಗಿ ಜನರಿಗೂ ತಿಳಿಸುವಂಥ ದೃಷ್ಟಿಯಿಂದ ಪ್ರಯತ್ನ ಮಾಡಿ ಸ್ವಲ್ಪ ತುಂಬ ವಿಶಾಲವಾಗಿ ಬೆಳೆದು ಬಿಡ್ತೀವಿ. ಈಗ ನೋಡಿದ್ರೆ ನಮ್ಮ ಹಸುಗಳು ಸಾಲುದಿಲ್ಲ ನಮಗೆ. ಇಲ್ಲಿ ಇರುವಂಥ ಹಸುಗಳು ಸಾಲುದಿಲ್ಲ. ನಾವು ಬೇರೆ ಬೇರೆ ಗೋಶಾಲೆಯಿಂದ ಬೆರಣಿಯನ್ನು ಖರೀದಿ ಮಾಡ್ತೀವಿ. ಅಂದರೆ ಈ ಮಲೆನಾಡು ಗಿಡ್ಡ ಸಾಕಿದವ್ರ ಖರೀದಿ ಮಾಡ್ತೀವಿ. ಇಲ್ಲ ದೇಶಿ ಹಸುಗಳು ಇಟ್ಕೊಂಡವ್ರ ಹತ್ರ ಪಕ್ಕ ದೇಶಿ ಅಂತದ್ದು ನಮ್ಮ ನಿಶ್ಚಿತ ಆದ್ಮೇಲೆ ಅವ್ರ ಹತ್ರ ಕೂಡ ತಗೊಳ್ತೇವೆ. ಹಾಗಾಗಿ ಅನೇಕ ಗೋಶಾಲೆಗಳಿಗೂ ಕೂಡ ಒಂದು ಆಧಾರ ಆಗ್ತಾ ಇದೆ, ಗೊತ್ತಾಯ್ತಲ್ಲ. ಈಗ ನೋಡಿ, ಸಾಕಷ್ಟು ಮಂದಿ ಹೇಳ್ತಾರೆ ಗೋಗಳನ್ನು ಬೆಳೆಸಬೇಕು, ಗೋ ಸಂತತಿಯನ್ನು ಉಳಿಸಬೇಕು ಅಂತ. ಹೇಗೆ ಉಳಿಸಿ ಬೆಳೆಸಬೇಕು ಅಂತ ಹೇಳುವಂತದ್ರ ಬಗ್ಗೆ ಅದರ ಪ್ರಾಡಕ್ಟ್ಗಳನ್ನ, ಅದರ ಒಂದು ಏನು ವಸ್ತುಗಳಿದೆ ಅದನ್ನ ಉತ್ಪನ್ನದ ಮೂಲಕವಾಗಿ ಜನಗಳಿಗೆ ತಲುಪಿಸಿದಾಗ ಆ ಗೋಗಳು ಉಳಿವಾಗುತ್ತೆ, ಗೋಶಾಲೆ ಉಳಿವಾಗುತ್ತೆ. ಆ ಒಂದು ಉತ್ಪನ್ನದಿಂದ ನಾವು ಒಂದು ಕೆಮಿಕಲ್ ಮುಕ್ತ ಸಮಾಜದ ನಿರ್ಮಾಣವನ್ನು ಮಾಡಿದಾಗೂ ಆಗುತ್ತೆ ಅಲ್ವಾ. ಬರೀ ನಮ್ಮ ಗೋಶಾಲೆ ತಯಾರು ಮಾಡಿದ್ದನ್ನೇ ತಗೊಳ್ಬೇಕು ಅಂತ ಇಲ್ಲವೇ ಇಲ್ಲ. ನಾವು ತಯಾರು ಮಾಡಿದ ಒಂದು ಪರಿಚಯ ಮಾಡಿದ್ವಿ. ಯಾಕೆ ನಮ್ಮ ಗೋಶಾಲೆ ಇದು ಸಂಪೂರ್ಣ ಸ್ವಾವಲಂಬಿ ಆಗಬೇಕು, ಪರಾವಲಂಬಿ ಆಗಬಾರ್ದು. ಈಗ ಅನೇಕ ಗೋಶಾಲೆಗೆ ಏನಾಗುತ್ತೆ, ಪಾಪ ಗೋ ಸಾಕಬೇಕು ಅಂತೇಳಿ ಉತ್ಪಾದನೆ ಮಾಡ್ತಾರೆ, ಕಷ್ಟ ಇದೆ. ಅನೇಕ ಸಲ ಪ್ರಕೃತಿ ವಿಕೋಪದಿಂದಾಗಿ ಹುಲ್ಲು ಸಿಗೋದಿಲ್ಲ, ತುಂಬ ಚಡಪಡಿಸ್ತಾರೆ. ಅಂಥ ಸಂದರ್ಭದಲ್ಲಿ ಭಾಳ ಕಷ್ಟ ಆಗುತ್ತೆ. ಆದರೆ ಅವರು ಉತ್ಪಾದನೆ ಮಾಡೋ ಒಂದು ಯಾವ್ಯಾವ ಗವ್ಯೋತ್ಪನ್ನ ವಸ್ತುಗಳು ಅದು ಖರೀದಿ ಮಾಡಿದ್ರೆ ಅದು ಅವರಿಗೆ ಒಂದು ಆಧಾರ ಆಗುತ್ತೆ, ಹೆಚ್ಚಿನ ಶಕ್ತಿ ಆಗುತ್ತೆ, ಪೂರಕವಾಗುತ್ತೆ. ಆ ದೃಷ್ಟಿಯಿಂದ ಎಲ್ಲ ಗೋಶಾಲೆಗಳು ಕೂಡ ಮಾಡ್ತಾ ಇರುವಂಥ ಉತ್ಪನ್ನ ಶ್ರೇಷ್ಠವಾಗಿದೆ, ಅದನ್ನು ಬಳಸಬೇಕು ಸಮಾಜ ಜನ. ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನೀವು ಕೂಡ ಬಳಸಿ ಅಂತ ನಾನು ಹೇಳೋದಕ್ಕಿಂತ ಮೊದಲು ಅದು ಹೇಗೆ ತಯಾರಾಗ್ತದೆ ಅಂತ ಹೇಳುವಂತಹ ವಿಷಯವನ್ನು ನಾವು ತಿಳಿಸಲೇಬೇಕು. ಜನಗಳು ಅದರದ್ದೇ ಅಪೇಕ್ಷೆಯಲ್ಲಿ ಇರ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ನೂರಾರು ಪ್ರಾಡಕ್ಟ್ಗಳು ಮಾರುಕಟ್ಟೆಯಲ್ಲಿದೆ. ಕೆಮಿಕಲ್ ಇಲ್ಲ ಅಂತ ಹೇಳಿನೇ ಕೆಮಿಕಲ್ ಇರ್ತಕ್ಕಂಥ ವಸ್ತುಗಳನ್ನ ಕೊಡ್ತಾ ಇದ್ದಾರೆ, ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಈಗ ನಾವು ಕೂಡ ನೀವು ತಗೊಳ್ಳಿ ಅಂತ ಹೇಳಿದಾಗ ಅದನ್ನ ಹೇಗೆ ತಯಾರಾಗುತ್ತೆ ಅಂತ ಹೇಳೋದ್ರ ಬಗ್ಗೆ ಜನಗಳಿಗೆ ಇರುತ್ತಲ್ವಾ. ಇಲ್ಲಿಗೆ ನೀವು ಸಮಯ ಕೊಟ್ಟಿರೋದಕ್ಕೆ, ಈ ಅವಕಾಶ ಕೊಟ್ಟಿರೋದಕ್ಕೆ ನಾನು ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಒಂದು ಹಸುಗಳನ್ನ ಇಷ್ಟು ದೊಡ್ಡ ಗೋಶಾಲೆಯನ್ನ ನೋಡ್ಕೊಳ್ಬೇಕಿದ್ರೆ, ಒಂದು ಮನೇಲಿರುವಂತ ಒಂದು ಹಸು ಕರುವನ್ನ ನೋಡ್ಬೇಕಿದ್ರೆ ಕೂಡ ತುಂಬಾನೇ ಸಮಯ ಕೊಡಬೇಕಾಗುತ್ತೆ. ನಾವು ಬಂದಿರುವಾಗ ನಿಮ್ಮ
ಇಷ್ಟು ಒಂದು ಗೋಮಾತೆಗಳನ್ನ ಸಾಕ್ತಾ ನಮಗೆ ಇಷ್ಟು ಸಮಯ ಕೊಟ್ಟಿರೋದೇ ನಮ್ಮ ಪುಣ್ಯ. ಈಗ ತಾಮ್ರ ಗೌರದ ಬಳಕೆಯಲ್ಲಿ ನಾನು ಅದರಲ್ಲಿ ನೋಡಿರುವಾಗ ನೋಡಿದೆ, ನಾವು ಹಲ್ಲು ಕೂಡ ಉಜ್ಜಬಹುದು, ತುರ್ತು ಸಂದರ್ಭದಲ್ಲಿ ಸ್ನಾನವನ್ನು ಮಾಡಬಹುದು, ಮತ್ತೆ ನಾವು ದೀಪವನ್ನ ತೊಳಿಬಹುದು, ಹೀಗೆ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ನಾವು ಅದನ್ನು ತೊಳಿಬಹುದು, ಅದನ್ನು ಬಳಸಿಕೊಳ್ಳಬಹುದು. ಸೊ ಇದೆಲ್ಲ ನಮಗೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಎಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ಎಫೆಕ್ಟ್ ಕೊಡುತ್ತೆ ಅಂತ. ಆರೋಗ್ಯಕ್ಕೆ ಒಂದು ಇದು ಹಾನಿಕರ ಅಲ್ಲವೇ ಅಲ್ಲ, ಯಾವ ದೃಷ್ಟಿಯಿಂದ ಹಾನಿಕರ, ಯಾವುದು ಹಾನಿಕರ ಅಲ್ಲವೋ ಈಗ ನಮಗೆ ಯಾವುದೋ ಈ ರಾಸಾಯನಿಕ ಯುಕ್ತವಾದಂತಹ ಪದಾರ್ಥಗಳ ಬಳಕೆಯಿಂದ ಕೈ ಉರಿ ಹೇಳ್ಬೋದು, ಹೌದಾ, ಆಮೇಲೆ ಇನ್ನು ಬೇರೆ ಬೇರೆ ಯಾವ್ದಾದ್ರು ಆಗ್ಬೋದು, ಆದ್ರೆ ಇದು ಯಾವ್ದು ಹಾನಿ ಇಲ್ಲಲ್ಲ, ಅದು ಲಾಭ ತಾನೆ, ಹೌದಾ. ಎರಡನೇದು ಈ ಎಲ್ಲ ಗೋ ಉತ್ಪನ್ನ ಆಗಿದ್ರಿಂದ ನಮ್ಮ ಸಂಸ್ಕೃತಿಯಲ್ಲೂ ಕೂಡ ಗೋಮಯನ ಶುದ್ಧಿ, ಗೋಮಯದಿಂದ ಶುದ್ಧಿ ಆಗತ್ತೆ ಅಂತ ಹೇಳಿ ನಮ್ಮ ಮನಸ್ಸು ಪರಿವರ್ತನೆ ಆಗ್ಬೋದು. ಎಲ್ಲ ಥರದ ಶುದ್ಧಿ ಅಂದರೆ ಎಲ್ಲ ಥರದ ಶುದ್ಧಿನೂ ಕೂಡ ಇರುತ್ತೆ, ಅದಕ್ಕೆ ಪಂಚಗವ್ಯದ ಬಳಕೆಯನ್ನು ಕೂಡ ಹೇಳಿದ್ದಾರೆ ಅದರಲ್ಲಿ. ಹಾಗಾಗಿ ಇದು ಒಂದು ಉತ್ಪನ್ನ ಮೊದಲು ಶುದ್ಧೀಕರಣಕ್ಕೋಸ್ಕರ ನಮ್ಮ ಪಾತ್ರೆಗಳನ್ನು, ಶರೀರವನ್ನು ಕೂಡ ಶುದ್ಧಿ ಮಾಡ್ಲಿಕ್ಕೆ ಬರುತ್ತೆ. ಆದರೆ ನಾವು ಅದರ ಬಗ್ಗೆ ಇದನ್ನು ಕೇಂದ್ರೀಕರಿಸಲಿಲ್ಲ. ಯಾಕೆ ಪಾತ್ರೆಗಳು ಶುದ್ಧಿ ಆದರೆ ದೇವರ ಪಾತ್ರೆಗಳಿರಲಿ, ದೇವರ ಮೂರ್ತಿಗಳಿರಲಿ, ವಿಶೇಷವಾಗಿ ಯಾವ್ಯಾವ್ದು ಹಾಕಿ ಬಳಸ್ತಾರೆ, ಹೌದಾ. ಅದಕ್ಕಾಗಿ ಇದನ್ನು ಪ್ರಾರಂಭಿಸಿದರೆ ಅದು ಮುಂದೆ ಭಗವಂತನ ಒಂದು ಶಕ್ತಿಯಿಂದ ಏನೇನೋ ಒಳ್ಳೇದಾಗ್ಬೋದು. ಈಗ ತಾಮ್ರ ಗೌರದ ಆ ಪುಡಿಯನ್ನು ನಾವು ಬಳಸಿದ್ರೆ ಈಗ ಕೆಮಿಕಲ್ ಯುಕ್ತ ವಸ್ತುಗಳಿಂದ ಪೌಡರ್ ಇಂದ ತೊಳಿತಾ ಇರ್ತೇವೆ, ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಇದರ ಹೊಳಪು ಹೇಗ್ ಬರುತ್ತೆ, ಎಷ್ಟು ಹೊತ್ತು ಸಮಯ ತೆಗೆದುಕೊಳ್ಳುತ್ತೆ, ಮತ್ತೆ ಇವಾಗ ಕೆಮಿಕಲ್ ಅನ್ನು ಯೂಸ್ ಮಾಡಿದ್ರೆ ಜಾಸ್ತಿ ಹೊಳಪು ಬರುತ್ತೆ ಅಂತ ಕೆಲವರ ಮೈಂಡ್ ಅಲ್ಲಿ ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಿಂದ ತೊಳೆದಾಗ ಸಿಗುವಂತ ಹೊಳಪು ಹೇಗಿರುತ್ತೆ, ಮತ್ತೆ ಇದು ಎಷ್ಟು ವೇಗವಾಗಿ ನಮಗೆ ತೊಳೆಯೋದಕ್ಕೆ ಸಾಧ್ಯ, ನಿಮ್ಗೆ ಗೊತ್ತಿರೋ ಪ್ರಕಾರ? ನೋಡಿ, ನನ್ನ ಅನುಭವ ಹೇಳ್ತೀನಿ. ಅದೆಲ್ಲ ಅನುಭವ ಆದ್ಮೇಲೆ ಮಾರುಕಟ್ಟೆಯಲ್ಲಿ ಒಂದು ಪ್ರಚಾರ ಕೊಟ್ಟಿದ್ದು, ಅದನ್ನು ನೋಡಿ ಯಾರ್ಯಾವ ಮಾಧ್ಯಮದವ್ರು ಬಂದು ಪ್ರಚಾರ ಮಾಡಿದ್ರು. ಈಗ ನಾನು ಹೇಳಿದ್ರೆ ಸಹಜ ಸ್ವಾಭಾವಿಕ ಅದು ವ್ಯಾಪಾರಿ ಮನೋಭಾವ ಇರುತ್ತೆ, ಉತ್ಪಾದನೆ ಮಾಡೋರು ತಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ನನ್ನ ಮರಿ ಹೊನ್ನ ಮರಿ ಅನ್ನುವಂಥ ಭಾವನೆ ಅನಿಜನೆ. ಅದಕ್ಕಾಗಿ ಯಾರಿಗೆ ಇದನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸ್ತದೋ ಸ್ವತಃ ಖರೀದಿ ಮಾಡಿ ನೋಡಿ ಅವರು ಜನರಿಗೆ ತಿಳಿಸ್ಬೇಕು. ಈಗ ಅದನ್ನು ಉಪಯೋಗಿಸಿದವರು ಬರುವಂಥ ನಮಗೇನು ಪ್ರತಿಕ್ರಿಯೆ ಇದೆಯಲ್ಲ, ಅನುಭವಗಳಿದೆಯಲ್ಲ, ಮನುಷ್ಯಗೆ ಭಾಳ ಸಂತೋಷ ಆಗಿದೆ. ಈಗ ನಾನು ಹೇಳೋದು ಹೋದ್ರೆ ಯಾವ ಕಂಪನಿ ಇದನ್ನು ರಾಸಾಯನಿಕ ಯುಕ್ತವಾಗಿ ಮಾಡಿದಂಥ ಕಂಪನಿಗಳು ನಾವು ಮಾಡಿದಂಥ ಉತ್ಪಾದನೆ ಹಾಳಿದೆ ಅಂತ ಯಾರಾದರೂ ಹೇಳ್ತಾರ? ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಹೇಳ್ತಾರೆ, ಹೌದಲ್ಲ. ಈಗ ನಾನು ಚೆನ್ನಾಗಿದೆ ಅಂತ ನಾನು ಹೇಳ್ದಂಗೆ ಆಗುತ್ತೆ. ಅದು ಜನತೆ ಹೇಳಬೇಕು, ಜನತೆಗೆ ಪರಿಚಯ ಮಾಡ್ಬೇಕಷ್ಟೇ, ಹೌದಾ. ನಾನು ಒಂದು ಸಲ ಉಪಯೋಗ ಮಾಡಿದ್ರಿಂದ ಇಷ್ಟು ದೂರ ಬರುವಾಗ ಆಯ್ತು. ಸೊ ಇದರಲ್ಲಿ ನಮ್ಮ ದೇವಸ್ಥಾನದ ಅಥವಾ ಮನೆಯಲ್ಲಿರುವಂತ ದೀಪಗಳನ್ನ, ಆ ದೇವರ ಪಾತ್ರೆಗಳನ್ನ ಮಾತ್ರ ತೊಳಿಬಹುದಾ, ಅಥವಾ ಇನ್ನುಳಿದಂತೆ ಬೇರೆ ಯಾವುದನ್ನೆಲ್ಲ ತೊಳೆಯೋದಕ್ಕೆ ಸಾಧ್ಯ ಇದೆ ಅಂತ? ಎಲ್ಲಾ ಪಾತ್ರೆಗಳನ್ನು ತೊಳಿಬಹುದು, ಎಲ್ಲದೂ ಕೂಡ. ಬಂಗಾರ, ಬೆಳ್ಳಿ? ನಂದು ನಾವು ಬಂಗಾರನೇ ಉಪಯೋಗಿಸೋದಿಲ್ಲ, ಬಂಗಾರ ಇಲ್ಲ ನಮ್ಮಲ್ಲಿ. ಬಂಗಾರ ಬೆಳ್ಳಿ ಉಪಯೋಗಿಸಿದವರು ಸಹ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆದ್ರೆ ಒಂದು ಎಚ್ಚರಿಕೆ, ಬೆಳ್ಳಿ ಎಲ್ಲ ಮಾಡುವಾಗ ತಕ್ಷಣ ತೊಳಿಬೇಕು, ಅದನ್ನ ನೆನೆಸಿ ಇಡಬಾರ್ದು, ಆದಷ್ಟು ಬೇಗ ತೊಳೆಬೇಕು. ಸರ್, ಇವಾಗ ನಮ್ ಜೊತೆಗೆ ತಾಮ್ರ ಗೌರ ಪೌಡರ್ ಇದೆ. ಇವಾಗ ಏನೋ ಒಂದು ನಾನು ಪ್ರಾರಂಭ ಮಾಡಿದೆ ಅಂತ ಹೇಳಿ ಬಂದಾಗ ಅದನ್ನ ಮತ್ತೊಬ್ರು ಕಾಪಿ ಮಾಡುವಂಥದ್ದು, ನಮ್ದು ಕೂಡ ಇದೇ ಇದೆ ಅಂತ ಹೇಳುವಂಥದ್ದೆಲ್ಲ ಬರ್ತಾ ಇರ್ತದೆ. ಈಗ ನಮ್ಮದೇ ತಾಮ್ರಗೌರ ಅಂತ ಜನಗಳು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳೋದ್ರ ಬಗ್ಗೆ ಕೂಡ ಇದೆ. ಈಗ ಇದೇ ಹೆಸರಿನಲ್ಲಿ ಅಥವಾ ಇದೇ ರೀತಿಯ ಬಾಟಲ್ ನಲ್ಲಿ ಯಾರು ಬೇಕಾದ್ರೆ ಕಳಿಸಬಹುದು, ಆದ್ರೆ ನಮ್ದು ಅಂತ ಹೇಳೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಜನಗಳಿಗೆ ಇನ್ನು ಸ್ಟಾರ್ಟ್ ಆಗಕ್ಕೆ ಹೋಗುತ್ತೆ. ನಮ್ಮ ಪ್ರಾಡಕ್ಟ್ ಒಳ್ಳೆದಿದೆ ಅಂತ ಹೇಳುವಾಗ ಅದರ ಬಗ್ಗೆ ಬೇರೆ 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 ರೀತಿಯ ಮಾಡೋದು. ಸೊ ಇದನ್ನು ನೀವು ಹೇಗೆ ಜನಗಳಿಗೆ ತಿಳಿಸ್ತೀರಿ ಅಂತ? ಈಗ ನೋಡಿ, ಜಗತ್ತಿನಲ್ಲಿ ಯಾವುದನ್ನೇ ಮಾಡಿದ್ರು ಕೂಡ ಅದಕ್ಕೆ ಒಂದು ಪ್ರತಿರೂಪ ಮಾಡ್ತಾರೆ, ಹೌದಾ. ಅದು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಅವರಿಗೆ ವಿಶ್ವಾಸ ಬರಬೇಕು. ಆದರೆ ನಮ್ಮ ಅಧಿಕೃತವಾದಂಥ ಯಾರು ಮಾರಾಟಗಾರರು ಇರ್ತಾರೆ ಅವ್ರ ಹತ್ರ ತಗೊಳ್ಳಿ ಅಂತ ಮೊದಲನೇ ಹೇಳೋದು, ಅಧಿಕೃತವಾಗಿ. ಎರಡನೇದು, ನಾವು ಇದಕ್ಕೆ ಬೇಕಾಗುವಂಥ ಈಗ ಇದನ್ನೇ ಪೂರ್ತಿ ತಾಮ್ರಗೌರನೇ ಮತ್ತೊಂದು ತದ್ರೂಪದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟ ಇದೆ. ಅದರಲ್ಲಿ ನಾನೇ ಇದನ್ನು ಮೊದಲೇ ಯಾವುದು ಪೇಟೆಂಟ್ ಈ ಥರದ ಮಾಡಿರಲಿಲ್ಲ. ಆದರೆ ಕೆಲವರು ಏನು ಹೇಳಿದ್ರು, ನೀವು ಮಾಡದೇ ಇದ್ರೆ ನಾಳೆ ನಿಮಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಪೇಟೆಂಟ್ ಮಾಡ್ಕೊಳ್ಳಿ ಅಂತ. ಹಾಗೆ ಅನಿವಾರ್ಯವಾಗಿ ಮಾಡ್ಕೊಳ್ಬೇಕಾಯ್ತು, ಯಾಕಂದ್ರೆ ನಾನೇ ಕಷ್ಟದಲ್ಲಿ ಬೀಳಬಾರ್ದಲ್ಲ. ಹಾಗಾಗಿ ಇನ್ನು ಅಕಸ್ಮಾತ್ ಬೇರೆಯವರು ಮಾಡಿದ್ರೂ ಸಹ ನಾನೇನು ಅದಕ್ಕೆ ತಕರಾರು ಮಾಡ್ಲಿಕ್ಕೆ ಆಗೋದಿಲ್ಲ, ತಕರಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಗುಣಮಟ್ಟ ಬರಬೇಕಾದ್ರೆ ಸುಲಭದಲ್ಲಿ ಬರೋದು ತುಂಬ ವಿಧಾನಗಳು ಬಹಳಷ್ಟಿದೆ, ಇದಕ್ಕೆ ಬಹಳಷ್ಟು ವಿಧಾನ ಇದೆ. ಒಂದು ತಕ್ಷಣ ತಯಾರು ಮಾಡ್ತಂದ್ರೆ ಆಗೋದಿಲ್ಲ. ಒಂದ್ಸಲ ಹೊಳಪು ಕಾಣ್ಬೋದು, ಕಲಬೆರಕೆ ಮಾಡ್ಬೋದು. ನಾ ಕಲಬೆರಕೆ ಮಾಡಿ ಆಮೇಲೆ ತೋರಿಸ್ತೇನೆ, ಕಲಬೆರಕೆ ಮಾಡಿದ್ರೆ ಏನಾಗುತ್ತೆ ಅಂತೇಳಿ ಅವಸ್ಥೆ, ಕಡಿಮೆ ದರದಲ್ಲಿ ಕೊಡ್ತೇನೆ ಅಂತೇಳಿ ಸಮಾಜದಲ್ಲಿ ನಡೀತದೆ ಅಂತದ್ದು. ಆದರೆ ಅದಕ್ಕೋಸ್ಕರನೇ ಅಧಿಕೃತವಾದಂಥ ಅವರು ಇವ್ರದ್ದು ನಿಜವಾದ ಏನಂತ
ಯಾರು ಗಿರಾಕಿದ್ದಾರೆ ಅವ್ರದ್ದೇ ಜವಾಬ್ದಾರಿ ಇರುತ್ತೆ. ಚೆನ್ನಾಗಿದೆ. ಓಕೆ, ಮತ್ತೊಂದು ನಿಮ್ಮ ವಿಶೇಷತೆ ಇದೆ ಅಂತೆ, ನಮ್ಮ ದನ ಕರುಗಳಿಗೆ ಹಸುಗಳಿಗೆಲ್ಲ ನಾವೇನ್ ತಿಂತೀವಿ ಫ್ರೂಟ್ಸ್ ಅದನ್ನೇ ಕೊಟ್ಟು ಬಿಡ್ತೀರಾ? ಅಲ್ಲ, ಅಂದ್ರೆ ಹಣ್ಣು ಸಹಜ, ಪಾಪ ಅದಕ್ಕೆ ಅಷ್ಟು ಪ್ರಿಯ ಇದೆ. ಬೇಕಾದ್ರೆ ನೀವು ತಿಂದು ತೋರಿಸಿ ನಿಮಗೆ ಎಷ್ಟು ಚೆನ್ನಾಗೋದು, ಎಷ್ಟು ಪ್ರೀತಿ ಮಾಡ್ತೀವಿ ನೋಡಿ ಹಣ್ಣು. ಅದೇ ನಾವು ಬರುವಾಗ ಅದಕ್ಕೆ ವೇಟ್ ಮಾಡ್ತಾ ಇತ್ತು. ನೋಡಿ ನೋಡಿ ಹಣ್ಣು ನೋಡಿ ಎಲ್ಲ ಬರ್ತವೆ ಹೇಗಿಂತ ಅಂಬೆ ನೋಡಿ ಹಣ್ಣುಗಳಿಗೆ. ಅಲ್ಲ, ಹೌದು ಇಟ್ಕೊಳ್ಳಿ. ಹಾ ಬಾ. ಶಾಲೆ ಹುಡುಗರು ಮಾಡ್ದಾಗ ಮಾಡ್ತೇವೆ. ಹೌದೌದು ನೋಡಿ, ಹೌದಾ? ಸೊ ಕರುಗಳನ್ನೆಲ್ಲ ಬೇರೆ ಕಡೆನೆ, ಕರುಗಳಿಗೆ ಅದು ಸ್ವತಂತ್ರವಾಗಿರ್ಲಿ ಅಂತ ಓಡಾಡ್ತಾ ಇರ್ತದೆ. ತೆಗಬಿಟ್ಟು ಇದು ಕೆಲವು ಈ ವಿಡಿಯೋ ನೋಡ್ತಿರೋರಿಗೆ ಇದನ್ನ ಬಳಸಿ ಒಂದು ಪಾತ್ರವನ್ನ ಉಜಿದಾಗ ಎಷ್ಟು ಹೊಳಪು ಬರ್ತಾ ಇದೆ ಕೂಡ ನಂಗೆ ತೋರಿಸ್ಬೇಕು. ತೋರಿಸ್ತೇವೆ ನಾವು. ಈಗ ನಾವು ಹಳೆದೆಲ್ಲ ಸಣ್ಣ ಸಣ್ಣ ತೊಳ್ದಿ, ಯಾವ್ದು ಬಾಂಡೆ ಅಂತ ಹೇಳ್ತಾರಲ್ಲ, ದೊಡ್ಡ ಪಾತ್ರೆಗಳನ್ನು, ಅದು ಹೇಗೆ ತೋರಿಸ್ತೀನಿ. ನಮ್ಮ ಇವರಿದ್ದಾರೆ ಗೋಶಾಲೆಯವರು, ಮಂಜುಳಾ, ಬನ್ನಿ. ಓಕೆ, ಹಾಗಿದ್ರೆ ಒಂದ್ ಎರಡು ಕೆಲಸ ಮಾಡೋಣ. ಇದನ್ನ ಪೌಡರ್ ಹಿಡ್ಕೊಂಡು ನಾನು ನಿಮಗೆ ಹೇಳೋದಲ್ಲ, ಇವ್ರ ಜೊತೆ ಮಾತಾಡ್ಸೋದು ಮಾತ್ರ ಅಲ್ಲ, ಇದೆಲ್ಲ ಥಿಯರಿ ಆಯ್ತು ನಾವು ಮಾತಾಡಿರೋದು. ಪ್ರಾಕ್ಟಿಕಲ್ ಆಗಿ ನಂಗೆ ಎರಡು ವಿಷಯ, ಇದನ್ನ ಹೇಗೆ ರೆಡಿ ಮಾಡ್ತಾರೆ ಮತ್ತೆ ಇದನ್ನ ಹೇಗೆ ತೊಳೆದಿದ್ರಿಂದ ಹೇಗೆ ಕ್ಲೀನ್ ಆಗುತ್ತೆ, ಎಷ್ಟು ನಿಮಿಷದಲ್ಲಿ ಕ್ಲೀನ್ ಆಗುತ್ತೆ, ಹೊಳಪು ಹೇಗೆ ಬರುತ್ತೆ ಅಂತ. ತಾಮ್ರಗೌರ ಸರ್, ಇದು ನಂಗೊಂದು ಪ್ರಾಡಕ್ಟ್ ಕೊಟ್ಟಿದ್ದಾರೆ. ನಾನು ಕೊಟ್ಟಿರುವಂತ ಪ್ರಾಡಕ್ಟ್ ಇದೇ ಪ್ರಾಡಕ್ಟ್ ನಾವು ಕೂಡ ಬುಕ್ ಮಾಡಿದ್ರೆ ಬರುತ್ತೆ ನಮ್ಮ ಮನೆಗೆ. ಸೊ ಇದರಲ್ಲಿ ಈ ಕಪ್ಪಾಗಿರುವಂತಹ ತಾಮ್ರದಲ್ಲ ಸರ್? ತಾಮ್ರದ್ದು. ಸ್ವಲ್ಪ ನೀರು ಹಾಕೊಳ್ಳಿ. ಓಕೆ, ಇವರು ಮಂಜುಳಾ ಮೇಡಮ್ ಅವರು ತೊಳೆದು ತೋರಿಸ್ತಾರೆ. ಇದು ಕೈಗೆ ಓಕೆ, ಸಾಕಾ? ನೋಡೋಣ, ನಮ್ಮ ಎದುರೇ ಒಂದು ಪ್ರಾತ್ಯಕ್ಷಿತೆ. ಸಾಕಷ್ಟು ಮಂದಿ ಈ ವಿಡಿಯೋವನ್ನ ಕೂಡ ನೋಡಿರ್ತೀರಿ. ನೋಡಿ, ಕ್ಲಿಯರ್ ಆಗಿ ಒಂದು ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಬಂತು, ಇಮಿಡಿಯೇಟ್ಲಿ ಬಂತು. 2-3 ಸೆಕೆಂಡ್, 2-3 ಸೆಕೆಂಡ್ಗಳಲ್ಲಿ ಅದರ ಒಂದು ಶಕ್ತಿ ಏನು ಅಂತ ಹೇಳುವಂಥದ್ದು, ಈ ತಾಮ್ರಗೌರದ ಶಕ್ತಿ ಏನು ಅಂತ ಹೇಳೋದು ಇಲ್ಲೇ ಗೊತ್ತಾಗ್ತಾ ಇದೆ. ಇಲ್ಲಿ ಇವಾಗ ಜಸ್ಟ್ ಉಜಿದ್ದಾರೆ ಅಷ್ಟೇ. ಮೇಡಮ್ ಬೇಕಾ? ಬೇಡಲ್ವಾ? ಅಷ್ಟೇ ಸಾಕಂತೆ. ಹೇಗೆ ಕ್ಲಾರಿಟಿ ಬಂತು ನೋಡಿ. ಒಂದು ಸ್ವಲ್ಪ ಇಡಬೇಕಾಗಿತ್ತು, ಹಳೆಗೆ ಹೇಗಿತ್ತು ಹೊಸ ಹೇಗಿತ್ತು ತೋರಿಸ್ಬೇಕಾಗಿತ್ತು ಅಲ್ಲ. ಸೊ ಈ ರೀತಿ ಉಜ್ಜಿ ಒಂದು ನಮಗೆ ಗೊತ್ತಾಗ್ತದೆ ಅದರ ಕ್ಲಾರಿಟಿ ಯಾವ ರೀತಿ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಆ ನಂತರ ನೀರು ಹಾಕಿದ್ರೆ ಆಯ್ತಾ ಮೇಡಮ್? ಅಲ್ಲ ಸರ್? ಆಮೇಲೆ ಅನೇಕ ಜನ ಅಂದ್ಕೊಳ್ತಾರೆ, ನಿಂಬೆ ಹುಳಿ ಉಪ್ಪು ಹುಣಸೆಹಣ್ಣು ಹಾಕಿದ್ರು ಬರುತ್ತೆ ಅಂತೇಳಿ. ಅದು ಕೂಡ ಹೇಳ್ತಾ ಇದ್ರು, ಮಾರನೇ ದಿನ ಕಂದೋಗ್ಬಿಡುತ್ತೆ ಅದು. ಕರೆಕ್ಟ್. ಈಗ ಏನ್ ಗೊತ್ತಾ, ನನ್ಗೆ ಮೊನ್ನೆ ನಾನು ಮಾಡಿರೋ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು, ಇದು ಹುಳಿ, ನಿಂಬೆ ಹುಳಿ ಅದೆಲ್ಲ ಹಾಕಿ ಉಪ್ಪು ಹಾಕಿ ಉಜ್ಜಿದ್ರೆ ಬರುತ್ತೆ ಅಂತ. ಬಟ್ ಅದು ನೆಕ್ಸ್ಟ್ ಡೇ ಅಲ್ಲಿ ಅದೆಲ್ಲ ಕೂಡ ಅದೇ ರಿಯಾಲಿಟಿ, ಅದ್ರ ಏನು ಹಿಂದಿನ ದಿನ ಇತ್ತು ಅದೇ ಬರುತ್ತೆ. ಬಟ್ ಇದು ಮಾತ್ರ ಇದರ ಹೊಳಪು ಹಾಗೆ ಉಳಿಸಿಕೊಳ್ಳುತ್ತದೆ. ಆಮೇಲೆ ಎರಡನೇದು ಇದೇ ಇದಾಯ್ತಲ್ಲ, ಇದೇ ಎಣ್ಣೆ ಅಂಶವನ್ನು ಹೇಗೆ ತೆಗೆಯುತ್ತೆ ತೋರಿಸ್ತೇವೆ. ಇದೇ ಪುಡಿ ಎಣ್ಣೆ ಅಂಶವನ್ನು ಅದನ್ನು ನಿಮ್ಗೆ ತೋರಿಸ್ತೇವೆ ನೋಡುವ. ಇದು ಈ ಒಂದು ಪಾತ್ರಕ್ಕೆ ಹಿಡಿದಿರುವಂತಹ ಬ್ಲಾಕ್ ಕಲರ್ ಏನಿತ್ತು ಅದೆಲ್ಲವನ್ನು ಇಷ್ಟು ಬೇಗ ಕ್ಲಿಯರ್ ಮಾಡಿದೆ. ಒಂದು 10 to 15 ಸೆಕೆಂಡ್ ಅಲ್ಲಿ ಎಣ್ಣೆ ಅಂಶ ಒಂದು ಪಾತ್ರದಲ್ಲಿದ್ರೆ ಅದು ಕೂಡ ಇದರಲ್ಲಿ ಕ್ಲಿಯರ್ ಆಗುತ್ತಂತೆ. ಮತ್ತೆ ಇದು ತೊಳೆದ ನೀರು ಇದೆಯಲ್ಲ, ತೊಳೆದ ನೀರು ನಾವು ಗಿಡಗಳಿಗೆ ಹಾಕ್ಬಹುದು ಇದನ್ನು. ಧಾರಾಳವಾಗಿ. ತುಳಸಿ ಗಿಡಕ್ಕೆ ಮಾತ್ರ ಹಾಕಬಾರ್ದು. ಇವಾಗ ನನಗೆ ಮತ್ತೊಂದು ಡೌಟ್ ಇರೋದೇನಂದ್ರೆ, ಈ ಪಾತ್ರದಲ್ಲಿರುವಂತ ಜಿಡ್ಡು ಹೋಗುತ್ತಾ ಅಂತ, ಅದಕ್ಕೋಸ್ಕರ ಕೂಡ ನೀವು ಪ್ರಾತ್ಯಕ್ಷಿತೆ ತೋರಿಸ್ತಾ ಇದ್ದೀರಿ. ನೋಡಿ, ಜಿಡ್ಡಿರುವಂತಹ ಪಾತ್ರ, ಇದು ತೆಂಗಿನ ಎಣ್ಣೆ ಅಲ್ಲ? ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ. ನೋಡಿ, ಸ್ವಲ್ಪ ಜಿಡ್ಡು ಮಿಕ್ಸ್ ಮಾಡಿ ಮೇಡಮ್. ನೋಡಿ, ಫುಲ್ ನಮ್ಮ ಒಂದು ಪಾತ್ರದಲ್ಲಿ ಏನೋ ಒಂದು ಎಣ್ಣೆ ಅಂಶ ಇದೆ, ಜಿಡ್ಡೆಲ್ಲ ಹಿಡ್ಕೊಂಡಿರುತ್ತೆ ಅಂತ. ಸೊ ಇದು ಎಷ್ಟು ಸೆಕೆಂಡ್ ಅಲ್ಲಿ ಈ ನಮ್ಮ ತಾಮ್ರಗೌರವನ್ನ ಯೂಸ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅಂತ ಹೇಳುವಂತ ಡೌಟ್. ಅಂದ್ರೆ ಎಣ್ಣೆ ಅಂಶ ಹೊಂದಿರುವಂತಹ ಪಾತ್ರವನ್ನ ಕೂಡ ನೋಡುವ. ಪ್ರತಿಯೊಂದು ಪ್ರಾತ್ಯಕ್ಷಿತೆ ಆಗಬೇಕು ಇದಕ್ಕೆ ಇವತ್ತು. ಎಸ್, ಅಷ್ಟು ಬೇಕು ಅಂತಲೇ ಇಲ್ಲ ಅಲ್ಲ? ಬೇಡ. ನೋಡಿ ಎಷ್ಟು ಕ್ಲಿಯರ್ ಆಗ್ತಾ ಇದೆ ಅಂತ. ಅವಾಗ ಫುಲ್ ಜಿಡ್ಡಿತ್ತು, ಇದು ಹಾಕಿ ಸ್ವಲ್ಪ ಉಜ್ಜಿ ಆ ನಂತರ ನೀರು ಹಾಕಿ ತೊಳೆದ್ರೆ, ಸ್ವಲ್ಪ ನೀರು ಹಾಕಿ, ನೀರು ಮತ್ತು ಕೈಯಲ್ಲಿ ಎಣ್ಣೆ ಟಚ್ ಮಾಡೋ ಕೈಯಲ್ಲಿ ಇದೆ, ಅದರಲ್ಲಿಲ್ಲ. ನೋಡಿ, ಹೇಳ್ಕೊಳ್ಳಿ ಮೇಡಮ್. ನೋಡಿ, ಒಂದು ಸ್ವಲ್ಪ ಕೂಡ ಎಣ್ಣೆಯ ಅಂಶ ಅಂತ ಹೇಳುವಂತ ಇದರಲ್ಲಿ ಇಲ್ಲ. ಕ್ಲೀನ್ ನೋಡಿ, ಅದು ಎಣ್ಣೆ ಜಿಡ್ಡು ಗೊತ್ತಾಗುತ್ತೆ. ನೋಡಿ ಎಷ್ಟು ಕ್ಲಿಯರ್ ಆಯಿತು ಅಂತ. ಸೊ ಇದು ಇದರ ಒಂದು ಪ್ರಾತ್ಯಕ್ಷತೆ ನಿಮ್ಮ ಕಣ್ಣ ಮುಂದೆ ನಾನು ಇವತ್ತು ತೋರಿಸಿರೋದು. ಸುಮ್ಮನೆ ಪ್ರಾಡಕ್ಟ್ ತಗೊಳ್ಳಿ ಅಂತ ಹೇಳೋ ಬದಲು, ಪ್ರಾಡಕ್ಟನ್ನು ತಗೊಳ್ಳೋದಕ್ಕಿಂತ ಮೊದಲು ಅದರ ಉಪಯೋಗ ಏನು ಅಂತ ಹೇಳೋದನ್ನು ತೋರಿಸ್ಲಿಕ್ಕೆ ಬೇಕಾಗಿ. ಮತ್ತೆ ತೊಳೆದಿದ್ವಿ, ಮತ್ತೊಂದ್ಸಲ ಹೇಳೋದು, ಈ ತೊಳೆದಿರುವ ನೀರು ಕೂಡ ಎಲ್ಲೆಲ್ಲ ಚೆಲ್ಲಬೇಕು ಅಂತಿಲ್ಲ. ಹೂವಿನ ಗಿಡಗಳಿಗೆ, ನಮ್ಮ ಮನೇಲಿರುವ ತುಳಸಿ ಗಿಡ ಬಿಟ್ಟು ಉಳಿದಂತ ಗಿಡಗಳಿಗೆ ಹಾಕಿದ್ರೆ ಅದಕ್ಕೂ ಒಂದು ಗೋವಿನ ಉತ್ಪನ್ನದ ಒಂದು ಗೊಬ್ಬರ, ಅದಕ್ಕೂ ಖುಷಿ ಆಗುತ್ತೆ ಅಲ್ವಾ? ಖಂಡಿತ. ಸರ್, ಇನ್ನೊಂದು ಪ್ರಶ್ನೆ ಇದೆ ನಿಮ್ಮ ಜೊತೆಗೆ. ಇದನ್ನು ಹೇಗೆ ರೆಡಿ ಮಾಡ್ತಾರೆ ಅಂತ ತೋರಿಸ್ಬೇಕು. ಅದನ್ನು ತೋರಿಸ್ತೀವಿ, ಆದರೆ ಏನೇನು ಹಾಕ್ತೇವೆ ಅಂತ ಇವಾಗ ಅಂದ್ರೆ ಅನೇಕ ಜನ ನಾನು ಉಪಯೋಗಿಸೋರು ಹೇಳಿದ್ದು,
ನಿಮ್ಮ ಹತ್ರ ತಗೊಂಡು ಕೆಡಿಸಿಬಿಡ್ತಾರೆ. ಹಾಗಾಗಿ ನೀವು ಗೋಪ್ಯವಾಗಿ ಇಡಿ ಅಂತ. ಹೌದು. ಆಮೇಲೆ ಎರಡನೇದು, ಇದನ್ನು ಜವಾಬ್ದಾರಿ ಒಬ್ಬರು ಮಾರ್ಕೆಟಿಂಗ್ ಮಾಡ್ತೇನೆ, ಮಾರುಕಟ್ಟೆ ಒದಗಿಸ್ಕೊಡ್ತೇನೆ, ಅವರು ನೇರವಾಗಿ ಹೇಳಿದ್ದಾರೆ, ನೀವು 2 ವರ್ಷ ತನಕ ಇದೆಲ್ಲ ಬೆಳೆಸ್ಕೊಂಡು ನನ್ನ ಜವಾಬ್ದಾರಿ, ಇದರ ಉತ್ಪನ್ನದ ಮಾಹಿತಿಯನ್ನು ಬೇರೆಯವ್ರಿಗೆ ಕೊಡಬಾರ್ದು, ನನ್ನ ಜವಾಬ್ದಾರಿ ನಿಮ್ದು ಮುಗೀತು ಅಂತ. ಹಾಗಾಗಿ ಅವ್ರ ಅನುಮತಿ ಇದ್ರೆ ಕಳಿಸ್ಕೊಡ್ತೇನೆ, ಅವ್ರ ಅನುಮತಿ ಇದ್ರೆ ನಾನು ಕಲಿಸ್ಕೊಡ್ತೇನೆ. ಹೌದು, ಖಂಡಿತ. ಹೇಗೆ ರೆಡಿ ಮಾಡ್ತಾರೆ ಅಂತ ಒಂದು ಸಲ ನೋಡುವ. ಬನ್ನಿ. ತಾಮ್ರಗೌರ ಪುಡಿ ಹೇಗೆ ರೆಡಿ ಆಗುತ್ತೆ ಅಂತ ಹೇಳುವಂತ ನನ್ನ ಪ್ರಶ್ನೆಗೆ ಉತ್ತರ ತಾವು ಕೊಡಬೇಕು. ನೋಡಿ, ಮೊದಲು ತಾಜಾ ಸಗಣಿ, ಆವತ್ತಿನ ಸಗಣಿ ಆವತ್ತೇ ತಗೊಂಡು ಬಂದು ಒಂದು ಫೈಬರ್ ಶೀಟ್ ಮೇಲೆ ತುಪ್ಪ ಹಾಕಿ ಒಣಗಿಸ್ಬೇಕು. ಈ ತರ ಇದು ಒಣಗುತ್ತೆ. ಇದು ಒಣಗಲಿಕ್ಕೆ 2-3 ದಿನ ಬೇಕಾಗುತ್ತೆ. ಇದನ್ನ ಆಮೇಲೆ ಒಂದು ಯಂತ್ರದಲ್ಲಿ ಈ ತರ, ಎರಡನೇ ಹಂತ ನಾವು ಮಾಡ್ತಾ ಇರುವಂತದ್ದು. ಇದಾದ್ಮೇಲೆ ಇದನ್ನು ಮತ್ತೊಂದು ಜಾಳಿಗೆ ಹಾಕಿ ಈ ತರ ಬರುತ್ತೆ. ಇದಾದ್ಮೇಲೆ ತುಂಬಾ ಚೆನ್ನಾಗಿ ಆಗ್ಬೇಕಾದ್ರೆ ಇದು ಕೊನೆಯದು. ಇದಕ್ಕೆಲ್ಲ ಬೇರೆ ಬೇರೆ ಯಂತ್ರಗಳಿದೆ. ಇದು ಕೊನೆಯದಾಗಿ ಬರುವಾಗ ಈ ಯಂತ್ರವನ್ನು ಉಪಯೋಗಿಸಿದ್ದೀವಿ ನಾವು. ಇದಕ್ಕೆ ಪಲ್ವರೈಸರ್ ಅಂತ ಹೇಳ್ತಾರೆ. ಇದ್ರಲ್ಲಿ ನಾವು ಉಪಯೋಗಿಸ್ತಾ ಇರುವಂತದ್ದು ಇದು. ನೇರವಾಗಿ ಇದಾದ್ಮೇಲೆ ಮಾಡಬಹುದು, ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಇದು ಮಾಡಿದ್ವಿ ನಾವು, ಮಾಡುವಂತ ವಿಧಾನ. ಇದಾದ ಮೇಲೆ ಇದಕ್ಕೆ ಬೇರೆ ಬೇರೆ ವಸ್ತುಗಳನ್ನ ಮಿಶ್ರಣ ಮಾಡ್ತೀವಿ. ಮಿಶ್ರಣ ಮಾಡಿ ಮತ್ತೆ ಪ್ಯಾಕಿಂಗ್ ಆಗಿ ಕಳಿಸ್ಕೊಡ್ತೀವಿ. ಈ ರೀತಿ ಇದರ ಒಂದು ರೆಡಿ ಆಗ್ತಕ್ಕಂಥ ಪ್ರೊಸೀಜರ್ ಅನ್ನ ಹೇಳಿದ್ದಾರೆ. ಇವಾಗ ತಾಮ್ರಗೌರವನ್ನ ಹೇಗೆ ರೆಡಿ ಮಾಡ್ತಾರೆ ಅಂತ ಹೇಳುವಂತ ಕ್ಯೂರಿಯಾಸಿಟಿ ನಮಗೆ. ಕೊನೆ ಇದಲ್ವಾ, ಕೊನೆ ಪ್ರೊಸೀಜರ್ ತೋರಿಸ್ತೇವೆ ನೋಡಿ. ಇದು ಮೂಲ ಗೋಮಯದ ಪುಡಿ. ಅಲ್ಲಿ ನೋಡಿದ್ರೆ ಇದೆ ಈ ತರ ಮಾಡಿ ಯಂತ್ರ ಮಾಡಿ, ಇದನ್ನ ಈ ತರ ಯಂತ್ರಕ್ಕೆ ಮಿಶ್ರಣ ಮಾಡ್ತಾರೆ ಹಾಕಿ. ಅದಕ್ಕೆ ಬೇರೆ ಬೇರೆ ವಸ್ತುಗಳನ್ನ ಮಿಶ್ರಣ ಮಾಡ್ತೀವಿ ನಾವು, ಇದೆಲ್ಲ ಹಾಕಿ. ಈಗ ತಾಮ್ರಗೌರ ಪ್ರಾಡಕ್ಟ್ ರೆಡಿಯಾಗಿ ಬರೋದಕ್ಕಿಂತ ಮೊದಲು ಈ ರೀತಿ ಮಿಶ್ರಣ ಮಾಡ್ತೀವಿ. ನೋಡಿ, ಇದೆಲ್ಲ ಹಾಕಿ ಇದೇನಿದೆ ಗೊತ್ತಾ, ಭಸ್ಮ ಬೂದಿಯನ್ನ ಒಂದ್ ನಿಮಿಷ, ಇದು ಬೂದಿ ಇರುತ್ತಲ್ಲ, ಇದನ್ನು ಗೋಮೂತ್ರದಲ್ಲಿ ಹಾಕಿ ಮತ್ತೆ ಒಣಗಿಸ್ತೀವಿ. ಗೋಮೂತ್ರ ಸಂಸ್ಕಾರ ಇದೆ, ಇದನ್ನು ಕೂಡ ಹಾಕ್ಬೇಕಾಗತ್ತೆ ಇದಕ್ಕೆ, ಆಯ್ತಾ. ಆಮೇಲೆ ಶುದ್ಧ ದೇಶೀಯ ಆಕಳ ತುಪ್ಪ ಇದು. ಈ ತುಪ್ಪವನ್ನ ಈಗ ನಮ್ಮದೇ ಇದಾದ್ರೆ ನಾವು ಸಗಣಿಯಲ್ಲಿ ತುಪ್ಪ ಹಾಕಿ ಮಾಡಿಬಿಡ್ತೀವಿ. ಕಡಿಮೆ ಬಿದ್ದಾಗ ಬೇರೆ ಗೋಶಾಲೆಯನ್ನು ತಗೊಳ್ತೀವಿ, ಅವ್ರು ತುಪ್ಪ ಹಾಕಿ ಮಾಡಿರೋದಿಲ್ಲ. ಆಗ ಇದನ್ನು ನಾವು ಮಿಶ್ರಣ ಮಾಡಲೇಬೇಕಾಗತ್ತೆ, ಗೊತ್ತಾಯ್ತಲ್ಲ. ನಮ್ಮ ಗೋಶಾಲೆದಕ್ಕೆ ನಾವು ಮಾಡಿ ಈ ಪುಡಿ ಮಾಡುವಾಗಲೇ ಮಿಶ್ರಣ ಮಾಡ್ತೀವಿ. ಇದನ್ನ ನೋಡಿ, ಈ ಭಸ್ಮವನ್ನು ಹಾಕಿದೆ ನೋಡಿ, ಹಾಕಿ ಬಲಗೈಯಿಂದ ಹಾಕಿ ನೋಡಿ. ತುಪ್ಪದ ಮಿಶ್ರಣವನ್ನ ಮಾಡ್ತೀವಿ. ತುಪ್ಪ ಬೇಕು. ಈಗ ಅದಕ್ಕೆ ಯಂತ್ರವನ್ನು ತಿರುಗಿಸ್ಬೇಕು. ಇದು ಗೋಮಯದ ಪುಡಿ. ಇಷ್ಟೆಲ್ಲ ಮಿಶ್ರಣ ಪೌಡರ್ಗಳ ಜೊತೆಗೆ ತುಪ್ಪವನ್ನ ಯಾಕೆ ಹಾಕ್ತೀರಿ ಅಂತ? ತುಪ್ಪದಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇದೆ. ಈ ನಾವು ಬಳಕೆ ಮಾಡುವಂಥ ವಸ್ತುಗಳಲ್ಲಿ ಯಾವುದೂ ಕೂಡ ಕೈಗೆ ತೊಂದರೆ ಆಗಬಾರ್ದು. ಆ ತುಪ್ಪ ಏನು ಮಾಡ್ತದೆ, ಅದರ ಯಾವುದು ಇದಾಗದೆ ಹೋದಾಗ ಆಗದೆ ತಡೆಯುತ್ತೆ. ಮತ್ತು ತುಪ್ಪದಲ್ಲಿ ಇದರ ಹೆಚ್ಚು ದಿನ ಇಟ್ಕೊಳ್ಳುವಂಥ ಒಂದು ಶಕ್ತಿ ಇರುತ್ತೆ. ತುಪ್ಪದ ಬಳಕೆ ಬೇಕಾಗುತ್ತೆ. ಈ ಪುಡಿ ನೋಡಿ ಹೇಗಿದೆ ಅಂತ. ಇದನ್ನ ಇನ್ನು ಮತ್ತೊಂದ್ಸಲ ಈ ಮಿಕ್ಸರಿಗೆ ಹಾಕ್ತೀವಿ. ಅದು ಇನ್ನೂ ಪೌಡರ್ ಆಗೋದಕ್ಕೆ ಬೇಕಾಗಿ ತುಂಬಾ. ನೋಡಿ ಸರ್, ಲಾಸ್ಟ್ ಇದು ಫೈನಲ್ ನಮ್ಮ ಬಾಟಲ್ ಒಳಗೆ ತುಂಬಿಸೋದಕ್ಕೆ ಅಥವಾ ಚೀಲಗಳಲ್ಲಿ ತುಂಬಿಸಿ ಕಳಿಸೋದಕ್ಕೆ ರೆಡಿ ಆಗಿದೆ. ನೀವು ಅವಾಗ ಒಂದು ಮಾತು ಹೇಳಿದ್ರಿ, ಮತ್ತೆ ಅದರಲ್ಲಿ ಕೂಡ ಬರೆದಿದೆ, ನಮಗೆ ಹಲ್ಲು ಉಜ್ಜಬಹುದು, ಸ್ನಾನನು ಮಾಡಬಹುದು ಅಂತ. ಬಾಯಿ ಒಳಗೆ ಬೇಕಾದ್ರೆ ಹಾಕೊಳ್ತೀನಿ ಅಂತ ಹೇಳಿದ್ದೀರಿ. ಸೊ ಹಾಕೊಳ್ಬಹುದಾ ಅಂತ? ಇವಾಗ ಬಾಯಿಯೊಳಗೆ ಹಾಕ್ಬೇಕಂತ ಕಡ್ಡಾಯ ಇಲ್ಲ, ಹೊರಗಿನಿಂದನೇ ಉಪಯೋಗಿಸ್ಬೇಕು. ಆದರೆ ಜನರಿಗೆ ಸಂಶಯ, ಇದು ಯಾಕೆ ಹೀಗೆ ಹೇಳಿ, ಬಾಯಿ ಒಳಗೆ ಹೋದ್ರೂ ಕೂಡ ಏನು ಅಪಾಯ ಆಗುದಿಲ್ಲ. ಆಳ ತಿಂದ್ರೆ ಅಪಾಯ ಆಗ್ಬಹುದು, ಯಾವುದೇ ಆಗ್ಲಿ. ಅಂದ್ರೆ ಅಷ್ಟು ರಾಸಾಯನಿಕ ಮುಕ್ತ ಮಾಡಿದ್ದೀವಿ ನೋಡಿ. ನೀವೇ ನೋಡಿ ಹೇಗಿದೆ ನೋಡೋಣ ಟೇಸ್ಟ್. ಹೌದಾ? ಈಗ ನಾನು ಅವ್ರಿಗೆ ರೂಢಿ ಆಗಿದೆ ನೋಡಿ. ನಮ್ಮ ಇವರು ಬೇಕಾದ್ರೆ ತೋರಿಸಿ, ಬಾಯ್ಲಾಗಿ ತೋರಿಸಿ ನೋಡಿ. ಇವ್ರಿಗೆ ಸ್ವಲ್ಪ ತುಪ್ಪದ ಸ್ಮೆಲ್ ಇದೆ, ಸ್ವಲ್ಪ ಹುಳಿ ಹುಳಿ ಇದೆ. ಅದಿರುತ್ತೆ, ಬೇಕಾಗಲ್ಲ ಕೆಲ ಬೇಕಾಗ. ನಮ್ಮ ಹೊಟ್ಟೆ ಒಳಗೂ ಶುದ್ಧ ಮಾಡ್ಬೋದು ಅಲ್ವಾ? ಆದ್ರೆ ದಯಮಾಡಿ ಹೊರಗಿನಿಂದಾನೇ ಉಪಯೋಗಿಸಿ. ನಾಳೆ ಮಕ್ಕಳು ಇದು ನೋಡಿ ತಿನ್ಲಿಕ್ಕೆ ತಿನ್ಕೊಂಡು ಇದಾಗಬಾರ್ದಲ್ಲ. ಹೌದಾ? ಬೇರೆ ಪ್ರಾಡಕ್ಟ್ ಏನಿದೆ ಅಂತ ನೋಡ್ಕೊಂಡು ಬರುವ. ಇದೆಲ್ಲ ವಿಶೇಷವಾಗಿ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ. ಇದು ದೇವಸ್ಥಾನಗಳಿಗೆ ಸಾಮಾನ್ಯವಾಗಿ ದೇವಸ್ಥಾನಗಳು, ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಬಹಳ ಬೇಕಾಗುತ್ತೆ. ಅಂಥದಕ್ಕೆ ಈ ತರ ಕಳಿಸ್ತೀವಿ. ಮನೆ ಬಳಕೆಗೋಸ್ಕರ ಈ ತರ ಮಾಡ್ತೀವಿ. ಈ ತರದಲ್ಲಿ ಅನೇಕ ಜನ ತಗೊಳ್ತಾರೆ.
ಸರ್ ಇನ್ನು ಮುಂದೆ ನಾನು ನಿಮ್ ಜೊತೆ ಕೇಳೋದು, ಇಷ್ಟೊತ್ತು ನಾವು ತಾಮ್ರ ಗೌರ ಹೇಗೆ ರೆಡಿ ಆಗುತ್ತೆ, ಅದರ ಉಪಯೋಗಗಳು ಏನು, ಎಷ್ಟು ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅದಕ್ಕೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಧನ್ಯವಾದ. ಹಾಗೆ ನಮ್ಮ ಕಡೆಯಿಂದ ಈ ತಾಮ್ರ ಗೌರ ಬಿಟ್ರೆ ಬೇರೆ ಏನಾದ್ರೂ ಪ್ರಾಡಕ್ಟ್ ಗಳೆಲ್ಲ ಇದೆಯಾ ಅಂತ? ನಮ್ಮ ಗೋಶಾಲೆ ಪ್ರಾರಂಭ ಆದ್ಮೇಲೆ ಒಂದ್ 2-3 ವರ್ಷ ಯಾವುದು ಮಾಡಿರ್ಲಿಲ್ಲ. ಕೊನೆಗೆ ಏನಾದ್ರೂ ಮಾಡಬೇಕು ಅಂತ ತಯಾರು ಮಾಡಿದ್ವಿ ಗೋಮಯ ಅಂತ. ಇದು ಎಷ್ಟು ಉಪಯೋಗ ಇದೆ ಕೇಳಿದ್ರೆ, ನಮ್ಮ ಪ್ರಾಚೀನ ಕಾಲದಲ್ಲಿ ಎಲ್ಲ ಮನೆಗಳಲ್ಲಿ, ನಮ್ಮ ಸನಾತನಿಗಳ ಮನೆಗಳಲ್ಲಿ ಪ್ರತಿನಿತ್ಯ ರಂಗೋಲಿ ಹಾಕುವಾಗ ಅಥವಾ ಊಟ ಆದ ನಂತರ ಗೋಮಯದ ನೀರು ಹಾಕಿ ಒರೆಸ್ತಿದ್ರು ಪದ್ಧತಿ. ಆದರೆ ಈಗ ಅದು ಲುಪ್ತ ಆಗಿಬಿಟ್ಟಿದೆ ಹೆಚ್ಚು ಕಡಿಮೆ ಯಾರ ಮನೇಲೂ, ಯಾಕೆಂದರೆ ಆಕಳೇ ಸಿಗೋದಿಲ್ಲ. ಆದರೆ ಆ ಪ್ರಾಚೀನ ಒಂದು ಪರಂಪರೆಯನ್ನು ವಾಪಸ್ಸು ತರಲಿಕ್ಕೆ ಸುಲಭ ಮಾಡಬೇಕು ಅಂತೇಳಿ ಶುದ್ಧ ಗೋಮಯದ ಪುಡಿಯನ್ನು ಮಾಡಿದ್ದೀವಿ. ಇದನ್ನು ಒಂದು ಸ್ವಲ್ಪ ನೀರಿಗೆ 1 ಚಿಟಿಕೆಯಷ್ಟು ಹಾಕಿ ವಾಸ್ತು ಉದ್ದಬೇಕು, ದೇವರ ಎದುರಿಗೆ ಉದ್ದಬೇಕು, ರಂಗೋಲಿ ಹಾಕಬೇಕು, ಊಟ ಮಾಡಿದ ಜಾಗಕ್ಕೆ ಇದೇ ನೀರನ್ನು ಹಾಕಿ ಚಿಮ್ಕಿಸಿ ಒರೆಸಬೇಕು, ಪಾವಿತ್ರ ನಿರ್ಮಾಣ ಆಗುತ್ತೆ. ಆ ಗೋಮಯದ ಪುಡಿ ತುಂಬ ಇವತ್ತು ಬೇಡಿಕೆ ಇದೆ. ಗೋರಕ್ಷಾ ಕವಚ ಯಾಕೆಂತಂದರೆ ಇವತ್ತು ನಾವು ನೋಡ್ತೀವಿ ಎಲ್ಲ ಮೊಬೈಲ್ಗಳಿಗೆ ಹಾಕಲಿಕ್ಕೆ ರೇಡಿಯೇಷನ್ ಚಿಪ್ ಅಂತ ಮಾಡಿದ್ದಾರೆ. ಅದು ಮಲ್ಟಿನ್ಯಾಷನಲ್ ಕಂಪನಿಗಳು ಒಂದೊಂದು ಚಿಪ್ಪಿಗೆ 200-300 ಖರ್ಚು ಮಾಡ್ತಾರೆ. ಅದರಲ್ಲಿರೋದು ಏನಿಲ್ಲ, ಸಗಣಿ ಅಷ್ಟೇ ಒಣಗಿಸಿದ್ದು. ಅದನ್ನೇ ನಾವೊಂದು ಈ ಆಕಾರ ಕೊಟ್ಟು ಇದಕ್ಕೆ ಸ್ವಲ್ಪ ದೊಡ್ಡ ಆಕಾರದಲ್ಲಿ ಮಾಡಿದ್ವಿ. ಇದಕ್ಕೆ ಈ ಥರದಲ್ಲಿ ಸಗಣಿಯನ್ನು ತುಪ್ಪ ಹಾಕಿ ಒಣಗಿಸಿ ಬೇಕಾದ ಆಕಾರದಲ್ಲಿ ಇದನ್ನು ತುಂಡು ಮಾಡ್ಕೊಳ್ಬೋದು. ಇದಕ್ಕೆ ಗೋರಕ್ಷಾ ಕವಚ ಅಂತ ಒಂದು ಹೆಸರು ಕೊಟ್ಟಿವಿ. ಎಷ್ಟು ಉಪಯೋಗ ಕೇಳಿದ್ರೆ ನನ್ನ ಸ್ವಂತ ಅನುಭವ ಹೇಳ್ತೇನೆ. ನಾನು ಇದನ್ನು ಯಾವಾಗಲೂ ನನ್ನ ಕಿಸೆಯಲ್ಲಿ ಇಟ್ಕೊಂಡು ಓಡಾಡ್ತೇನೆ. ಆ ಶಕ್ತಿ ಶರೀರದಲ್ಲಿ ಅದೊಂಥರ, ಈಗ ಇಂಗ್ಲೀಷ್ನಲ್ಲಿ ಅದಕ್ಕೆ ಪಾಸಿಟಿವ್ ಎನರ್ಜಿ ಹೇಳ್ತಾರೆ, ಸಕಾರಾತ್ಮಕವಾದಂಥ ಧನಾತ್ಮಕವಾದಂತಹ ಆ ಒಂದು ಶಕ್ತಿಯನ್ನು ಕೊಟ್ಟಿದೆ, ನನಗಂತೂ ಕೊಟ್ಟಿದೆ ಆಯಿತಾ. ಅಷ್ಟು ಶಕ್ತಿ ಇದರಲ್ಲಿದೆ. ಇದು ನಮ್ಮ ಪ್ರಾಚೀನ ನಂಬಿಕೆ ಕೂಡ ಹೌದು. ಅನೇಕ ಜನ ಹೇಳ್ತಾರೆ ಇದರಲ್ಲಿ ಒಂದು ಕಾಸ್ಮೋ ಎನರ್ಜಿ ಇರುತ್ತೆ, ಅದು ಈ ಯಾವುದೇ ಋಣಾತ್ಮಕವಾದಂಥ ಈಗ ರೇಡಿಯೇಷನ್ ಹೇಳ್ತಾರಲ್ಲ ಅದನ್ನು ನಿಯಂತ್ರಣ ಮಾಡುತ್ತೆ ಅಂತ. ಅಕ್ಷರಶಃ ಅದು ಉಪಯೋಗ ದೃಷ್ಟಿಯಿಂದ ಮಾಡ್ತೀವಿ, ಜನತೆಗೆ ಸಿಗಬೇಕು ಅಂತೇಳಿ ಸುಲಭದಲ್ಲಿ ಪ್ರಾರಂಭ ಮಾಡಿದ್ದು. ವಿಪರೀತವಾದಂಥ ಬೇಡಿಕೆ ವಿಶೇಷವಾಗಿ ಮನೆಯ ಎಲ್ಲ ಕೋಣೆಗಳಲ್ಲಿ ಆಯ್ತಲ್ಲ, ಅಂತರ ಪರ್ಸ್ಗಳಲ್ಲಿ, ದುಡ್ಡಿಡುವ ಕಪಾಟಿನಲ್ಲಿ, ಶಾಲಾ ಮಕ್ಕಳ ಬ್ಯಾಗ್ನಲ್ಲಿ, ವಾಹನಗಳಲ್ಲಿ ಇದು ಇಟ್ಟು ನೋಡಿ ಅನುಭವ. ನನಗೆ ವಾಸ್ತವವಾಗಿ ಇದೆಲ್ಲ ಈ ಒಂದು ಈ ಗೋಮಯದ ಈ ಇದು ಮಾಡಿದ್ವಲ್ಲ ತಾಮ್ರಗೌರ, ಬಹುಶಃ ಇದರದ್ದೇ ಪ್ರಭಾವ ಇರ್ಬೋದು. ಒಳ್ಳೊಳ್ಳೆಯ ಆಲೋಚನೆಗಳು ನಿರ್ಮಾಣ ಆಗುತ್ತೆ. ಇದು ಪುಷ್ಪಕ ವಿಮಾನ ಅಂತ ಇದು ಹೆಸರು ಕೊಟ್ಟಿದ್ದೀವಿ. ಗಿಡ್ಡ ಗವ್ಯಾಮ್ರ ಧೂಪ, ಗಿಡ್ಡ ಅಂದ್ರೆ ಮನ್ನಾಡ್ ಗಿಡ್ಡ ಹಸು, ಅದರಿಂದ ಬಂದಂತಹ ಗವ್ಯಗಳು ಉಪಯೋಗಿಸಿ ಮಾಡಿದಂತಹ ವಸ್ತು ಇದು ಧೂಪ. ಇದು ಏನಿರುತ್ತೆ ಕೇಳಿದ್ರೆ ದೇವರಿಗೆ ಹಚ್ಚಲಿಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ. ಇದಕ್ಕೆ ಅಗ್ನಿಹೋತ್ರಕ್ಕೆ ಬೇಕಾಗುವಂಥ ದ್ರವ್ಯಗಳನ್ನು ಉಪಯೋಗಿಸಿ ಮಾಡಿದ್ದೀವಿ. ಅನೇಕರಿಗೆ ಅಗ್ನಿಹೋತ್ರ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಸೂರ್ಯೋದಯ ಸೂರ್ಯಾಸ್ತಕ್ಕೆ ಕನಿಷ್ಠ ಪಕ್ಷ 1 ಈ ಥರದ ಕಡ್ಡಿಯನ್ನು 1 ಕೋನನ್ನು ಹಚ್ಚಿಟ್ಟರು ಕೂಡ ತುಂಬ ಪ್ರಭಾವ ಇದೆ. ಮನೆಯಲ್ಲಿ ವಾಸ್ತು ದೋಷಗಳನ್ನು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಇದೆ. ಇದನ್ನೇ ದೊಡ್ಡ ಆಕಾರದಲ್ಲಿ ಮಾಡಿ ನಾವು ಇದರಲ್ಲೇ ಇರುವ ದ್ರವ್ಯಗಳೇ ಇದರಲ್ಲಿದೆ. ಇದಕ್ಕೆ ಪ್ರಧಾನ ಧೂಪ ಅಂತ ಹೇಳಿದ್ದೀವಿ. ಇದನ್ನು ನಿತ್ಯ ಹಚ್ಚುವಂಥ ಅಗತ್ಯ ಇಲ್ಲ. ಅಕಸ್ಮಾತ್ ನಿತ್ಯ ಹಚ್ಚಿದ್ರು ಸಾಯಂಕಾಲ ಆರಿಸ್ಕೊಳ್ಬೋದು, ಏನು ತೊಂದರೆ ಏನಿಲ್ಲ. ಇದು ವಿಶೇಷವಾಗಿ ಮನೆಯಲ್ಲಿ ಕಾರ್ಯಕ್ರಮ ಆದಾಗ, ದೊಡ್ಡ ಸಭೆ ಸಮಾರಂಭಗಳಲ್ಲಿ ಯಾರ್ಯಾವ ಜನ ಬರ್ತಾರೆ, ಎಲ್ಲ ಜನರ ಗುಣಗಳು ಚೆನ್ನಾಗಿರುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಅವ್ರದ್ದು ಏನಾದರೂ ಋಣಾತ್ಮಕವಾದಂಥ ಇದಿದ್ದರೆ ಅದು ಮನೆಗೆ ಅದರಿಂದ ಪರಿಣಾಮ ಆಗಬಾರ್ದು, ದುಷ್ಪರಿಣಾಮ ಆಗಬಾರ್ದು. ಆ ದೃಷ್ಟಿಯಿಂದ ಇದು ನಿವಾರಣೆ ಮಾಡೋಂಥ ಶಕ್ತಿ ನಿಶ್ಚಿತವಾಗಿದೆ. ನಮ್ಮ ಹೋಮ ಹವನಗಳನ್ನು ಮಾಡುವ ಒಂದು ಕಲ್ಪನೆ ಇದೆಯಲ್ಲ ಅದೇ ಥರದಲ್ಲೇ ಇತ್ತು. ಇದೊಂದು ಸುಲಭ ಮಾಡಿ ಇದು 4 ಗಂಟೆ ಈ ಗಾಳಿ ಪಂಖ ಹಚ್ಚದೇ ಹೋದರೆ, ಗಾಳಿ ಪಂಖ ಅಂದರೆ ಫ್ಯಾನ್ ಹಾಕದೇ ಹೋದರೆ 4 ತಾಸು ಉರಿಯುತ್ತೆ ಸಹಜವಾದಂಥ ವಾತಾವರಣದಲ್ಲಿ. ಈಗಂತೂ ಸುದೈವದಿಂದ ಅನೇಕ ಜನ ಜಾಗೃತಿ ಮಾಡ್ತಾ ಇದ್ದಾರೆ, ನಿತ್ಯ ಅಗ್ನಿಹೋತ್ರ ಮಾಡಬೇಕು ಅಂತ. ಲಕ್ಷಾಂತರ ಜನ ಅಗ್ನಿಹೋತ್ರ ಮಾಡೋರು ತಯಾರಿದ್ದಾರೆ. ಆದರೆ ಅವರಿಗೆ ಬೇಕಾದಂಥ ವಸ್ತು ಈ ಗೋಮಯದ ಇದು ಬೇಕಾಗುತ್ತೆ, ಈ ಥರದ ಕುಳ್ಳುಗಳು ಬೇಕಾಗುತ್ತೆ. ಹೌದಾ? ಅದು ಸಾಮಾನ್ಯವಾಗಿ ಯಾವ ಸಿಕ್ಕ ತಗೊಂಡ್ಬಿಡ್ತಾರೆ, ಕಲ್ಪನೆ ಇರೋದಿಲ್ಲ. ಒಳ್ಳೊಳ್ಳೆ ಗೋಶಾಲೆಗಳು ಸಂಪರ್ಕ ಇಟ್ಕೊಂಡವರಿಗೆ ಒಳ್ಳೊಳ್ಳೆ ಈ ಥರ ಕುಳ್ಳು ಸಿಗುತ್ತೆ. ಹಾಗೆ ನಾವು ಇದನ್ನು ಸ್ವಲ್ಪ ತುಪ್ಪ ಸ್ಪರ್ಶ ಮಾಡಿದ್ದೀವಿ, ಆಕಳ ತುಪ್ಪವನ್ನು ಹಾಕಿ ಮಾಡಿದ್ದೀವಿ. ಇದಕ್ಕೆ ಈಗ ಸದ್ಯದ ಮಾರುಕಟ್ಟೆಯಲ್ಲಿ ಇದು ಮೌಲ್ಯ ಇದು ಸುಮಾರು 300 ಗ್ರಾಮ್ ಇದೆ. 100 ರೂಪಾಯಿ ಮೌಲ್ಯ ಇದೆ. ತುಂಬ ಬೇಡಿಕೆ ಇದೆ. ತುಂಬ ಶುದ್ಧವಾಗಿದೆ ಅಂತ ಅವರು ಮತ್ತು ವಾಪಸ್ಸು ತಗೊಂಡು ಹೋಗ್ತಾ ಇದ್ದಾರೆ ಅಗ್ನಿಹೋತ್ರಕ್ಕೆ, ಜನಮನಕ್ಕೆ ತಟ್ಟೆ. ಇದು ಎಲ್ಲ ಗೋಶಾಲೆಗಳಿಗೆ ಸುಲಭವಾಗಿ ಮಾಡಿಕೊಳ್ಳುವಂಥ ಒಂದು ಸಾಧನ. ಇದು ಒಂದು ಅದ್ಭುತವಾಗಿ ನಮಗೆ ಇದರ ಪರಿಣಾಮ ಕಂಡು ಬಂದಿದ್ದು. ಉಪಯೋಗಿಸಿದಂಥ ಕೆಲವು ವೈದ್ಯರು, ಡಾಕ್ಟರ್ಸ್, ವಿಶೇಷವಾಗಿ ಟೆರೇಸ್ ಗಾರ್ಡನ್, ತಾರಸಿ ತೋಟ ಅಂತ ಮಾಡ್ತಾರಲ್ಲ ಅಂಥವರಿಗೆ ಬಹಳ ಉಪಯೋಗ. ಇದು ಪಂಚಗವ್ಯ
ಸೂಕ್ಷ್ಮಾಣು ಪಂಚಗವ್ಯ ಗೊಬ್ಬರ, ಇದು ಮೈಕ್ರೋ ಆರ್ಗ್ಯಾನಿಕ್ ಪಂಚಗವ್ಯ ಮ್ಯಾನ್ಯೂರ್. ಇದರಲ್ಲಿ ಇದು ಎರೆ ಗೊಬ್ಬರ ಅಲ್ಲ. ಇದನ್ನು ಮಾಡುವಾಗ ನಾವು ಕಡಲೆ ಹಿಟ್ಟು, ಬೆಲ್ಲ, ಮಜ್ಜಿಗೆ, ತುಪ್ಪದ ಬದಲು ಬೆಣ್ಣೆ ಹಾಕಿದ್ದೀವಿ. ಬೆಣ್ಣೆ ಹಾಕಿದ್ದೀವಿ. ಗೋಮೂತ್ರ ಇದೆ, ಗೋಮೇದ ಪುಡಿ ಇದೆ. ಸುಮಾರು 3.5 ತಿಂಗಳ ಒಂದು ಇದಕ್ಕೆ ಮಾಡುವಂಥ ಕಾಲಾವಧಿ ಬೇಕು, ಅಷ್ಟು ಅದರ ಪದ್ಧತಿ ಆಗಿದೆ ಮಾಡುವಾಗ. ಇದನ್ನು ಮಾಡಿದ್ದೀವಿ. ಇದು ಒಂದು ಗಿಡಕ್ಕೆ ಬರೀ 30 ಗ್ರಾಮ್ ಹೂವಿನ ಗಿಡಕ್ಕೆ 30ರಿಂದ 40 ಗ್ರಾಮ್ ಗಿಡದ ಒಂದು ಎಷ್ಟು ಎತ್ತರ ಗಿಡ ಇದ್ದರೆ ಒಂದು 30 ಗ್ರಾಮ್ ಸಾಕಾಗುತ್ತೆ. ಸ್ವಲ್ಪ ದೊಡ್ಡದಿದ್ದು ಸ್ವಲ್ಪ ಜಾಸ್ತಿ ಬೇಕಾಗೋದು. ತುಂಬ ಉತ್ಕೃಷ್ಟವಾದಂಥ ಪರಿಣಾಮ ಇದೆ. ಇದನ್ನು ಜನತೆ ಉಪಯೋಗಿಸಿ, ನಾವು ಎಷ್ಟು ಹೇಳಿದ್ರು ಇದನ್ನು ನಾವೇ ಹೊಗಳದಂಗೆ ಆಗುತ್ತೆ. ಅದನ್ನು ಉಪಯೋಗಿಸಿ ನೋಡಿದಾಗ ಇಲ್ಲಿ ನೀವು ಇಷ್ಟೊತ್ತು ಬಂದು ತುಂಬವಾದಂಥ ಅನೇಕ ಮಾಹಿತಿಗಳನ್ನು ಪಡ್ಕೊಂಡ್ರಿ. ಜನತೆಗೆ ಸಿಗಲಿ. ಈಗ ಅನೇಕ ಜನ ಮಾಧ್ಯಮದವ್ರು ಏನು ಮಾಡ್ತಾರೆ ಕೇಳೋದಕ್ಕೆಲ್ಲ ನಮ್ಮನ್ನು ಹೊಗಳಿ ಬಿಡ್ತಾರೆ. ದಯಮಾಡಿ ನಮ್ಮನ್ನು ಯಾವುದೇ ರಷ್ಟಿಂದ ಹೊಗಳಬೇಡಿ. ವಸ್ತುಗಳ ಪರಿಚಯ ಮಾಡಿಕೊಡಿ. ಈ ವಸ್ತು ಜನತೆಗೆ ಸಿಗಬೇಕು. ಯಾಕೆಂತಂದರೆ ಈ ವಸ್ತುಗಳ ಉಪಯೋಗ ಆದಾಗ ಅವರಿಗೆ ಅನುಭವಕ್ಕೆ ಬರುತ್ತೆ. ನಮ್ಮ ಗೋವಿಗೆ ವಾಪಸ್ ಪುನಃ ಒಂದು ಸಾಮ್ರಾಜ್ಯ ನಿರ್ಮಾಣ ಆಗುತ್ತೆ. ಕಟಕರ ಮನೆಗೆ ಹೋಗಂತ ಉಳಿಸ್ಲಿಕ್ಕೆ ಹೋರಾಟ ಮಾಡೋ ಕೆಲಸ ಇಲ್ಲ, ಹೊಡೆದಾಟ ಮಾಡೋ ಕೆಲಸ ಇಲ್ಲ. ಹೌದಾ? ಸುಲಭದಲ್ಲಿ ಉಳಿಸುವಂಥ ವಿಧಾನ ಇದು. ಈ ಥರದ ಹೋರಾಟ ಏನು ಪ್ರಯತ್ನ ಮಾಡಬೇಕು, ಹೊಡೆದಾಟ ಬೇಡ. ಹೌದು, ಸುಲಭದಲ್ಲಿ. ಪೊಲೀಸ್ ಕೇಸ್ ಇಲ್ಲ. ಹೌದಾ? ಏನಿಲ್ಲ. ಮನೆಗಳಲ್ಲಿ ಹಸುಗಳನ್ನು ಕೊಡೋ ಪ್ರಮೇಯನೇ ಇಲ್ಲ. ನಾವು ಅದಕ್ಕೆ ಯಾರು ಹಸು ಸಾಕಿದ್ದೀರಿ ಮಾಡಿಕೊಡಿ, ಅವರ ಈ ಬೆರಣೆಯನ್ನು ನಾವು ತಗೊಳ್ತೇವೆ. ಒಂದು ಹಸು ಒಂದು ದಿನಕ್ಕೆ 15 ಕಿಲೋ ಬೆರಣಿ ಕೊಟ್ಟರೆ, ದೊಡ್ಡ ಹಸು ಕೊಟ್ಟರೆ, ಇದು ಸಗಣಿ ಕೊಟ್ಟರೆ ಅದರಿಂದ ಸುಮಾರು 3 ಕಿಲೋ ಬೆರಣಿ ತಯಾರಾಗುತ್ತೆ. ಆ 3 ಕಿಲೋಗೆ ನಾವು 50 ರೂಪಾಯಿ ಕೊಟ್ಟು ತಗೊಂಡ್ರೆ 150 ರೂಪಾಯಿ ಆಯ್ತು. ದೊಡ್ಡ ಹಸು ಏನೇ ಕೈಲಿ ಆಗದಿದ್ರೂ ಸಗಣಿ ಕೊಡುತ್ತಾ? ಹೌದು. 15 ಕಿಲೋ ಕೊಡುತ್ತೆ ದೊಡ್ಡ ಹಸುಗಳು. ಅದರಿಂದ 150 ರೂಪಾಯಿ ಆದಾಯ ಇದೆಯಲ್ಲ. ಅದು ಗೂಳಿ ಆದರೂ ಏನು, ಆಕಳಾದ್ರೆ ಏನು. ಆಕಳಾದರೆ ಮತ್ತು ಹಾಲು ಬೇರೆ ಉತ್ಪನ್ನ ಬರುತ್ತೆ. ನಾವು ತಗೊಳ್ತೀವಿ. ಇದು ಮಾರುಕಟ್ಟೆಯನ್ನು ಮಾಡೋಣ, ಎಲ್ಲದೂ ಬೆಳೆಸೋಣ ಇದನ್ನು. ಅದೇ ನಮ್ಮ ಗೋಶಾಲೆ ಉದ್ದೇಶ. ಗ್ರಾಮದಲ್ಲಿ ಇದು ಉತ್ಪನ್ನ ಆಗಬೇಕು, ಪೇಟೆಯ ಜನರು ಇದನ್ನು ಉಪಯೋಗಿಸಬೇಕು. ವಿಶೇಷ ದೊಡ್ಡ ಪ್ರಮಾಣದಲ್ಲಿ ಗ್ರಾಮಗಳು ಅಭಿವೃದ್ಧಿ ಆಗಬೇಕು, ಪೇಟೆನೂ ಆಗುತ್ತೆ, ಭಾರತ ಸದೃಢ ಆಗುತ್ತೆ, ಮನೆಗೆ ತಲುಪಬೇಕು. ನೋಡಿ, ಇಷ್ಟೆಲ್ಲ ಮಾಡುವಾಗ ನಂದೊಬ್ಬನಿಂದ ಸಾಧ್ಯ ಇಲ್ಲ, ಅನೇಕ ಜನರು ಸಹಕಾರ ಬೇಕು. ಹಿಂದೆ ನಮ್ಮದು ಒಂದು ಒಳ್ಳೆಯ ತಂಡ ಇದೆ. ಅಷ್ಟು ಸ್ವಪ್ರೇರಣೆಯಿಂದ ಸಮರ್ಪಿತ ಮನೋಭಾವದಿಂದ ಕೆಲಸ ಮಾಡುವಂಥವ್ರು. ಬನ್ನಿ. ಇವರೆಲ್ಲ ನಮ್ಮೂರಿನ ಸಹೋದರಿಯರೇ ಇವರೆಲ್ಲ, ಅಕ್ಕಪಕ್ಕದ ಮನೆಯವರು. ನೋಡಿ, ಅವರೆಲ್ಲ ಪರಿಶ್ರಮ ಪೂರ್ತಿ ಇದೆ ಇದರಲ್ಲಿ. ಪೂರ್ತಿ ಪರಿಶ್ರಮ ಮಾಡ್ತಾರೆ ಇವರೆಲ್ಲ. ಇವರು ಮಂಜುಳಾ ಅಂತೇಳಿ, ಅವರು ಪಾರ್ವತಿ ಭಂಡಾರಿ, ಆಕೆ ಲೀಲಾ ಗೌಡ ಅಂತೇಳಿ, ಸಂಗೀತ ಗೌಡ ಅಂತೇಳಿ, ಇನ್ನೊಬ್ರು ಇದ್ದಾರೆ. ಅವರು ಇವತ್ತು ಬಂದಿಲ್ಲ, ಮಾಲಿನಿ ಭಂಡಾರಿ ಅಂತೇಳಿ. ನನಗೆ ಏನು ಚಿಂತೆನೇ ಇಲ್ಲ, ಸುರಳೀತವಾಗಿ ನಡೆಸ್ಕೊಂಡಿದ್ದಾರೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಇವರೆಲ್ಲ. ಹಾಗಾಗಿ ಅವರೆಲ್ಲರ ಒಂದು ಸಹಕಾರದಿಂದ ಗೋಶಾಲೆನೂ ಚೆನ್ನಾಗಿ ನಡೀತಾ ಇದೆ. ನಾವು ಹಲವು ಕಡೆಗಳಲ್ಲಿ ನಾವು ಕೇಳ್ತಾ ಇದೀವಿ, ಗೋಶಾಲೆ ಅಂತೇಳಿ ಬಂದಾಗ ಅಲ್ಲಿಗೆ ದೇಣಿಗೆ ಕೊಡಬೇಕು, ಆ ಗೋಶಾಲೆಯ ಉಳಿವಿಗಾಗಿ ಏನಾದರೂ ನಾವು ಹಣದ ರೂಪದಲ್ಲಿ ಡೊನೇಷನ್ ಅನ್ನು ಮಾಡಿದ್ರೆ ಗೋಶಾಲೆಯನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಸಾಧ್ಯ ಅಂತ. ಬಟ್ ಇಲ್ಲಿರುವಂತ ಕಾನ್ಸೆಪ್ಟ್ ಅನ್ನು ನೋಡಿದ ಬಳಿಕ ನಾನು ಕೇಳೋದು ಎಲ್ಲರ ಜೊತೆಗೆ, ನೀವು ಇಲ್ಲಿಗೆ ಯಾವುದೇ ರೀತಿಯ ಧನ ಸಹಾಯವನ್ನ ಮಾಡುವಂತ ಅವಶ್ಯಕತೆಗಳಿಲ್ಲ. ಇಲ್ಲಿಯ ಗೋಶಾಲೆಯಿಂದ ಉತ್ಪನ್ನಗಳು ರೆಡಿಯಾಗಿದೆ. ಇದನ್ನ ಪಡ್ಕೊಳ್ಳುವುದರ ಮೂಲಕ ಈ ರೀತಿಯಾಗಿ ಗೋಗಳ ಉಳಿವಿಗೆ ತಮ್ಮೆಲ್ಲರ ಸಹಕಾರವನ್ನ ಕೊಡಿ ಅಂತ ಕೇಳೋದು ಅಲ್ವಾ ಸರ್? ನಿಜ. ಯಾಕೆಂದರೆ ನಾವು ಯಾವುದೇ ಕಾಣಿಕೆ ಡಬ್ಬಿ ಅಥವಾ ಡೊನೇಷನ್ ಮಾಡಲಿಕ್ಕೆ ಇದನ್ನು ದೇಣಿಗೆ ರಸೀದಿನೂ ಮಾಡಿಲ್ಲ, ಅದು ಅಪೇಕ್ಷೆನೂ ಇಲ್ಲ, ನಿರೀಕ್ಷೆನೂ ಇಲ್ಲ. ಇವ್ರು ದನ ಕೊಡು ಬಂದು ಅದು ಇಲ್ಲ. ಇದ್ರ ಉಪಯೋಗಿಸ್ಕೊಳ್ಳಿ. ಅವರ ಆರೋಗ್ಯನೂ ಚೆನ್ನಾಗಾಗುತ್ತೆ. ಅವರು ಗೋಶಾಲೆಗೆ ಒಂದು ಈ ರೂಪದಲ್ಲಿ ಸಹಾಯ ಮಾಡಿದಾಗೆ ಆಗುತ್ತೆ. ಖಂಡಿತ. ಹೌದು. ಹಾಗಿರುವಾಗ ಇವರಿಗೆಲ್ಲ ಧನ್ಯವಾದವನ್ನ ಸಲ್ಲಿಸಿಕೊಳ್ತಾ ತುಳುನಾಡದ ಮಾತ ಜನಕ್ಲೆಗ್ಲ ಯಾನು ವಿಜಯ ವಿಖ್ಯಾತ ಮಲ್ಪನಂಚಿನ ನಮಸ್ಕಾರದೊಟ್ಟಿಗೆ ಎಂದಾದ ಪನಂದುಲ್ಲೆ ಬಂಡ ನಮ್ಮ ಫುಲ್ ಕರಾವಳಿ ಮಾತಲ್ಲಿ ನಮ್ಮ ಉಲ್ಲತುಲೆ ನಮ್ಮ ದಾದಾಂಡ್ಲ ಗೋಶಾಲೆಯನ್ನು ಒರಿಪಾವಡು ಗೋಶಾಲೆದ ಮುಖಾಂತರವಾದ ನಮ್ಮ ದಾದಾಂಡಿಗೆ ಒಂಜಿ ಗೋ ಸಂತತಿಗೆ ಕೊಡುಗೆನ ಕೊರಡು ಬಂದು ಯೋಚನೆ ಮಲ್ತೊಂದಿಪ್ಪುವ ಅಂಚಿನ ಸಂದರ್ಭದ ನಮ್ಮ ಎಂಚ ಕೊಡುಗೆ ಕೊರಳಿ ಬಂಡ ಯಾಕಡೆ ಸರ್ ಕನ್ನಡ ಬಂದಿತ್ತೇರು ನಮ್ಮ ಹೊಡೆದಾಟ ಬಡೆದಾಟ ಅಂಚ ಬಂದು ಪೊಲೀಸ್ ಕೇಸ್ ಅವು ಮಾತ ಮಾಲ್ತದ ಗೋದ ರಕ್ಷಣೆ ಮಲ್ಪೊಡೊಂದಿಜ್ಜಿ ಮೂಲ ನಮ್ಮ ಶ್ರೀ ಶಿವ ಸದ್ಗುರು ಗೋಶಾಲೆ ಪನಪನಂಚಿನ ಈ ಒಂಜಿ ಗೋಶಾಲೆಡ್ ಗೋದ ಬಗ್ಗೆ ಬಾರಿ ಒಂಜಿ ಎಡ್ಡೆ ರೀತಿಯ ಅಭಿಮಾನನ ಮುಗಲು ದೀವೊಂದು ಐಟ್ ತಯಾರಾಪನಂಚಿನ ಐತ ಬೇತೆ ಬೇತೆ ಪ್ರಾಡಕ್ಟ್ ಏನು ಮಲ್ಪ ರೆಡಿ ಮಲ್ತೊಂದುಲ್ಲೇರು ಅವೇನು ನಮ್ಮ ಪರ್ಚೇಸ್ ಮಲ್ಪನ ಹಿಡಿದರ ಮುಖಾಂತರ ಈ ಒಂಜಿ ಗೋವ್ಲೆಗೆ ನಮ್ಮ ಡೈರೆಕ್ಟ್ ಆದ ಧನ ಸಹಾಯ ಮಲ್ಪಂದೆ ಇಂಡೈರೆಕ್ಟ್ ಆದ ಎಂಚ ಅಲ್ಪದ ಪ್ರಾಡಕ್ಟ್ ನಮ್ಮ ಪರ್ಚೇಸ್ ಮಲ್ತದು ಆ ಗೋದ ಉಳಿವಿಗಾದ ನಮ್ಮ ಸಹಕಾರ ಕೊರಲಿ ಪನಪನಂಚಿನ ವಿಚಾರನ ಪನಂದುಲ್ಲ ಅಂಚ ಅದು ಯಾನ್ಲ ಎನ್ನ ಇಲ್ಲಲು ತಾಮ್ರ ಗೌರವ ಪನಪನಂಚಿನ ಒಂಜಿ ಪ್ರಾಡಕ್ಟ್ ಯೂಸ್ ಮಲ್ತದು ಐಟ್ ತಿಕ್ಕಿನಂಚಿನ ಒಂಜಿ ರಿಸಲ್ಟ್ಗೋಸ್ಕರ ಇಡೆ ಮುಟ್ಟ ಬತ್ತದು ಎಂಚ ಮುಲ್ಪ ರೆಡಿ ಆಪುಣ ಏನು ಪನ್ಪುಣ ಏನು ವಿಚಾರ ನಿಗ್ಲೆ ತೆರಿಪಾಯಿರ ಬತ್ತೆ ಇನ್ನು ಫುಲ್ ಆದ ನಮ್ಮ ಕನ್ನಡ ಒಂಜಿ ಎಪಿಸೋಡ್ ಮಂತದೆ ಮಾತ ತುಳುನಾಡದ ಜನಕ್ಲು ಶ್ರೀ ಶಿವ ಸದ್ಗುರು ಗೋಶಾಲೆದ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಲ್ಪನ ಮುಖಾಂತರ
ಗೋ ಸಂತತಿಗೆ ನಮ್ಮದಾದ ಕೊಡುಗೆ ಉಂಡು ಪನ್ಪುಣೇನು ಈ ಪ್ರಾಡಕ್ಟ್ದ ಒಂದು ಪರ್ಚೇಸ್ದ ಮೂಲಕ ಕೊರಕಾದ ಬಂದಕ್ಕೆ ಇನ್ನೊಂದು ಇಂಥ ಎಪಿಸೋಡ್ ಮನ್ಪೇರು ಅವಕಾಶ ಮಾಡ್ಕೊರ್ ನಂಚಿನ ಮಾತ್ರೆಗಳೇನು ಧನ್ಯವಾದ ನಿಮ್ಗೆಲ್ರಿಗೂ ಧನ್ಯವಾದವನ್ನ ಸಲ್ಲಿಸಿಕೊಳ್ತಾ ತುಳು ಬರ್ಪಜ್ಜಿ ತುಳು ಬರ್ಪಜ್ಜಿ ಅಲ್ಲ ಮಾತಾಡೋದಿಲ್ಲ ಆ ಆಂಡಲ ಮೇರ ವಿಷಯದಾದ ಪಂಡ ಒಲು ನಮ್ಮ ಗೋದ ಬಗ್ಗೆ ರಥಯಾತ್ರೆ ಲಾವೊಂದಿಪ್ಪುಂಡು ಅವಳು ಮಾತ್ರ ನಮಕ್ ತೋಜೊಂದಿಪ್ಪು ಅಂಚಿನ ವ್ಯಕ್ತಿ ಆರ್ ಇನಿಕೋಡ್ ಹಿಡ್ದು ಬತ್ತದ ಗೋದೊಟ್ಟಿಗೆ ಇಪ್ಪುನಂಚಿನ ವ್ಯಕ್ತಿ ಅತ್ತೆ ಆರ್ನ ಜೀವನ ಪರ್ಯಂತ ಈ ಗೋದ ರಕ್ಷಣೆದೊಟ್ಟಿಗೆ ಗೋದ ಉಳಿವುಗೂ ದಾದಾರು ಕೊಡುಗೆ ಕೊರಲಿ ಐನು ತೋಜತ್ ಕೊರನಂಚಿನ ಶ್ರೀಯುತ ದತ್ತಾತ್ರೇಯ ಭಟ್ ಅವರಿಗೆ ನಮ್ಮ ಮಾತಿನ ಪರವಾಗಿ ಧನ್ಯವಾದ ಸಲ್ಲಿಕೆ ಮಾಡ್ತದಿಲ್ಲ ಸರ್. ನಿಮಗೆ ಧನ್ಯವಾದಗಳು. ನಮ್ಮ ಶ್ರೀ ಶಿವ ಸದ್ಗುರು ಗೋಶಾಲೆಯಲ್ಲಿ ತಯಾರಾಗುವಂಥ ಪ್ರಾಡಕ್ಟ್ಗಳು ನಿಮಗೂ ಕೂಡ ಬೇಕು ಅಂತ ಹೇಳುವಂಥ ಆಲೋಚನೆ ಬಂದಿದೆ ಅಲ್ವಾ? ಹಾಗಿದ್ರೆ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ನೀವು ಇರುವಲ್ಲಿಗೆ ನಮ್ಮಲ್ಲಿಂದ ಕಳುಹಿಸಿಕೊಡ್ತೇವೆ. ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಶ್ರೀ ಶಿವ ಸದ್ಗುರು ಗೋಶಾಲಾ ಅಂತ ನೀವು ಗೂಗಲಲ್ಲಿ ಹೋಗಿ ಟೈಪ್ ಮಾಡಿ ನಮ್ಮ ವೆಬ್ಸೈಟ್ನ ಮೂಲಕವೂ ಪರ್ಚೇಸ್ ಮಾಡ್ಕೊಳ್ಬೋದು. ಹಾಗೆಯೇ ಡಿಸ್ಪ್ಲೇಯಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇದೆ, ವಾಟ್ಸಪ್ಪಲ್ಲೂ ಮಾಡ್ಬೋದು ಅಥವಾ ಕರೆಯನ್ನು ಮಾಡಿ ಬೇಕಿದ್ರೂ ನಮ್ಮ ಯಾವುದೇ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ, ನೀವು ಇರುವಲ್ಲಿಗೆ ತರಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿದೆ.